वसुदेवसुतं देवं कंसचाणूरमर्दनम् देवकी परमानन्दम् कृष्णं वन्दे जगद्गुरुम् हरि ओम्। अद्वेष्टा सर्वभूतानां मैत्रः करुण एव च निर्ममो निरहङ्कारः समदुःख ಸುಖಕ್ಷಮೀ. ಭಕ್ತನಾದವನು ಸರ್ವಜೀವರಲ್ಲೂ ದ್ವೇಷ ಭಾವನೆಯನ್ನು ಇಡಬಾರದು. ಭಕ್ತನಾದವನು ಸರ್ವರೊಂದಿಗೂ ಮೈತ್ರಿಯಿಂದ ಇರಬೇಕು. ಭಕ್ತನಾದವನು ದೀನ ದುಃಖಿಗಳಲ್ಲಿ ಕರುಣೆಯಿಂದಿರಬೇಕು. ಭಕ್ತನಾದವನು ಕ್ಷಮಾಶೀಲನಾಗಿರಬೇಕು. ಭಕ್ತನಾದವನು ಸುಖ ದುಃಖಗಳನ್ನು ಸಮಭಾವದಿಂದ ನೋಡಬೇಕು ಅಂತನ್ನುವ ಇಷ್ಟು ವಿಚಾರಗಳನ್ನು ನಿನ್ನೆ ದಿನ ವಿವರವಾಗಿ ನೋಡಿದೆವು. ಇಂದು ಇನ್ನೆರಡು ವಿಷಯಗಳನ್ನು ನೋಡಬೇಕಾಗಿದೆ. ಒಂದನೇದು ನಿರ್ಮಮತೆ. ಮಮತೆ ಇಲ್ಲದಿರೋದೇ ನಿರ್ಮಮತೆ. ಮಮತೆ ಅಂದ್ರೇನು? ಮಮ ಅಂದ್ರೆ ನನ್ನದು ಅಂತ ಅರ್ಥ. ಮಮತಾ ಅಂದ್ರೆ ನನ್ನದು ಅನ್ನುವ ಭಾವನೆ. ಭಕ್ತನಾದವನು ಭಗವಂತನಿಗೆ ಸರ್ವವನ್ನೂ ಸಮರ್ಪಣೆ ಮಾಡಿಕೊಂಡು ಶರಣಾದವನಾದ್ರಿಂದ ಅವನು ಯಾವ ವಸ್ತುವನ್ನು ತನ್ನದು ಅಂತ ಹೇಳಿಕೊಳ್ಳುವಂತಿಲ್ಲ. ಯಾಕೆ ಅಂದರೆ ಅವೆಲ್ಲ ಇನ್ಮೇಲೆ ಭಗವಂತನವುಗಳು. ಭಕ್ತನಾದವನು ಭಗವಂತನಿಗೆ ಸರ್ವವನ್ನೂ ಸಮರ್ಪಣೆ ಮಾಡಿಕೊಂಡು ಶರಣಾದವನಾದ್ದರಿಂದ ಅವನು ತನ್ನ ಹೆಂಡತಿ ಮಕ್ಕಳನ್ನೂ ಕೂಡ ತನ್ನವರು ಅಂತ ಹೇಳುವಂತಿಲ್ಲ. ಹೆಂಡತಿ ಮಕ್ಕಳ ಮೇಲೂ ಮಮಕಾರವನ್ನು ಇಡುವಂತಿಲ್ಲ. ಯಾಕೆಂದರೆ ಇನ್ಮೇಲೆ ಅವರೆಲ್ಲ ದೇವರಿಗೆ ಸಂಬಂಧಪಟ್ಟವರು. ಇನ್ಮೇಲೆ ಅವನ ಸ್ವಂತದವರು ಯಾರಪ್ಪ ಅಂತಂದ್ರೆ ಕೇವಲ ಭಗವಂತ ಮಾತ್ರ. ಮನುಷ್ಯರು ಕೇವಲ ಅಜ್ಞಾನದಿಂದ ವಸ್ತುಗಳನ್ನೇ ಆಗಲಿ ವ್ಯಕ್ತಿಗಳನ್ನೇ ಆಗಲಿ ಇದು ತನ್ನದು, ಇದು ತನ್ನವರು ಅಂತ, ಇವರು ತನ್ನವರು ಅಂತ ಹೇಳ್ತಾ ಬರ್ತಾ ಇರ್ತಾರೆ. ಆದರೆ ಭಗವಂತ ಇವರನ್ನು ಕಂಡು ನಗ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತ 2 ಸಲ ನಗ್ತಾನೆ ಅಂತ. ಒಮ್ಮೆ ಯಾವಾಗ ನಗ್ತಾನೆ ಅಂತಂದ್ರೆ, ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ. ಅವರು ಆಸ್ತಿಯನ್ನು ಪಾಲು ಮಾಡಿಕೊಳ್ಳುವಾಗ ಹೇಳ್ತಾರೆ, ನೋಡು ಈ ಭೂಮಿ ನನ್ನದು, ಆ ಭೂಮಿ ನಿನ್ನದು ಅಂತ. ಆಗ ಭಗವಂತ ನಗ್ತಾ ನಗ್ತಾ ಹೇಳ್ತಾನಂತೆ, ಎಲ ಈ ಇಡೀ ಜಗತ್ತೇ ನನ್ನದು. ಹೀಗಿರುವಾಗ ಈ ಅಣ್ಣ ತಮ್ಮಂದಿರು ಈ ಭೂಮಿ ನನ್ನದು, ಆ ಭೂಮಿ ತಮ್ಮದು ಅಂತ ಹೇಳ್ತಾ ಇದ್ದಾರಲ್ಲ. ಭಗವಂತ ಇನ್ನೊಮ್ಮೆ ಯಾವಾಗ ನಗ್ತಾನೆ ಅಂತಂದ್ರೆ, ಮಗು ಒಂದು ಭಯಂಕರ ಕಾಯಿಲೆಗೆ ಗುರಿಯಾಗಿರುತ್ತೆ. ತಾಯಿ ರೋಧಿಸ್ತಾ ಇರ್ತಾಳೆ. ಆಗ ಡಾಕ್ಟರ್ ಹೇಳ್ತಾನೆ, ಅವ್ವ ನೀವೇನು ದುಃಖಿಸಬೇಡಿ, ನಾನು ಈ ಮಗುವನ್ನ ಬದುಕಿಸಿಕೊಡ್ತೇನೆ ಅಂತ. ಆಗ ಭಗವಂತ ನಗ್ತಾ ನಗ್ತಾ ಹೇಳ್ತಾನೆ, ಎಲ ನಾನು ಹಿಂದೆ ಈ ಮಗುವಿನ ಪ್ರಾಣವನ್ನು ತೆಗೆದುಕೊಳ್ಬೇಕು ಅಂತ ನಿರ್ಧರಿಸಿದ್ದೇನೆ. ಆದ್ರೆ ಈ ಡಾಕ್ಟರ್ ಹೇಳ್ತಾ ಇದ್ದಾನೆ ನಾನು ಆ ಮಗುವನ್ನು ಬದುಕಿಸ್ತೇನೆ ಅಂತ. ಹೀಗೆ ಭಗವಂತ ಜನರ ಮಮಕಾರವನ್ನು ಕಂಡು ನಗುತ್ತಾನೆ. ಆದರೆ ಅವನ ನಗು ನಮಗೆ ಕಾಣಿಸೋದೂ ಇಲ್ಲ, ಕೇಳಿಸೋದೂ ಇಲ್ಲ. ಆದ್ರಿಂದ ನಮ್ಮ ಮಮಕಾರ ನಿರಂತರವಾಗಿ ಮುಂದುವರೆದುಕೊಂಡು ಹೋಗ್ತಾ ಇರುತ್ತೆ. ಆದರೆ ಭಗವಂತನಿಗೆ ಯಾರು ಪ್ರಿಯರು ಅಂದ್ರೆ ಯಾರಲ್ಲಿ ಈ ಮಮಕಾರ ಅಳಿಸಿಯೇ ಹೋಗಿದೆಯೋ ಅವರು. ನಿಜಕ್ಕೂ ಭಕ್ತನಾದವನು ಸಕಲ ಚರಾಚರ ಜಗತ್ತು ಭಗವಂತನಿಗೆ ಸೇರಿದ್ದು, ತನಗೆ ಸೇರಿದವನು ಭಗವಂತ ಮಾತ್ರ ಅಂತ ತಿಳಿಯೋದ್ರಿಂದ ಅವನಲ್ಲಿ ಈ ಮಮತೆಯ ಮೋಹ ಇರೋದಿಲ್ಲ. ಆದ್ರಿಂದಲೇ ಇಂತಹ ಭಕ್ತನೇ ಭಗವಂತನಿಗೆ ಪ್ರಿಯ. ಇನ್ನು ಅಹಂಕಾರ ಇಲ್ಲದಿರುವಿಕೆಯೇ ಭಗವಂತನಿಗೆ ಪ್ರಿಯವಾದದ್ದು ಅಂತ ಅನ್ನೋ ಮಾತನ್ನು ಹೇಳಿದ್ನಲ್ಲ ಅವನು. ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು,
ಭಗವಂತ ಮನುಷ್ಯನ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ತಾನೆ, ಆದರೆ ಅಹಂಕಾರವನ್ನು ಮಾತ್ರ ಸಹಿಸೋದಿಲ್ಲ ಅಂತ. ನಿಜಕ್ಕೂ ಈ ಅಹಂಕಾರವೇ ನಮ್ಮನ್ನ ಭಗವಂತನಿಂದ ಬೇರ್ಪಡಿಸಿ ದೂರ ಮಾಡಿರುವಂತಹ ದೊಡ್ಡ ಗೋಡೆ. ಈ ಅಹಂಕಾರ ಅಂತನ್ನುವ ಗೋಡೆಯೇ ಆ ಗೋಡೆಯ ಆ ಕಡೆ ಭಗವಂತ ಇದ್ದಾನೆ, ಈ ಕಡೆ ನಾವಿದ್ದೇವೆ. ಒಮ್ಮೆ ಕೆಲವು ಪಂಡಿತರೆಲ್ಲ ಸೇರಿ ತಮ್ಮೊಳಗೆ ಮಾತನಾಡ್ತಾ ಕುಳಿತಿರುವಾಗ ಅವರಲ್ಲಿ ಒಂದು ಮಹತ್ತರವಾದ ಪ್ರಶ್ನೆ ಎದ್ದಿತಂತೆ. ಆ ಪ್ರಶ್ನೆ ಯಾವುದು ಅಂತಂದ್ರೆ, ನಮ್ಮಲ್ಲಿ ಯಾರು ವೈಕುಂಠಕ್ಕೆ ಹೋದಾರೋ ಅಂತ. ಈ ಪಂಡಿತರುಗಳ ಅಭಿಪ್ರಾಯ ಏನು ಅಂತಂದ್ರೆ, ತಾವೆಲ್ಲ ಮಹಾ ಪಂಡಿತ ದಿಗ್ಧಂತಿಗಳು, ತಾವು ಮಾಡಿರ್ತಕ್ಕಂಥ ವೇದಶಾಸ್ತ್ರಗಳ ಅಧ್ಯಯನದ ಮಹಿಮೆ ಬಹಳ ಅಪಾರವಾದ್ದಲ್ವೇ, ತಾವು ಪಠಿಸಿದಂತಹ ವೇದಘೋಷ ಬಹಳ ಮಹತ್ವಪೂರ್ಣವಾದದ್ದಲ್ವೇ, ಆದ್ರಿಂದ ಇಂತಹ ಆಧ್ಯಾತ್ಮಿಕ ಸಾಮರ್ಥ್ಯ ಇರುವಂತಹ ತಮ್ಮಲ್ಲಿ ಪ್ರತಿಯೊಬ್ಬರೂ ವೈಕುಂಠಕ್ಕೂ ಹೋಗೋದಕ್ಕೆ ಯೋಗ್ಯರಾಗಿಯೇ ಇದ್ದೇವೆ. ಆದರೂ ತಮ್ಮಲ್ಲಿ ಆ ವೈಕುಂಠ ಪದವಿಗೆ ಹೆಚ್ಚಿನ ಅರ್ಹತೆ ಉಳ್ಳವರನ್ನ ಗುರುತಿಸೋದಕ್ಕಾಗಿ ಈ ಪ್ರಶ್ನೆ ಎದ್ದಿದೆ, ನಮ್ಮಲ್ಲಿ ಯಾರು ವೈಕುಂಠಕ್ಕೆ ಹೋದಾರು ಅಂತ. ಆಗ ಅಲ್ಲೇ ಸಮೀಪದಲ್ಲೇ ಭಕ್ತ ಕನಕದಾಸರು ಕೂಡ ಕುಳಿತಿದ್ರು. ಪಂಡಿತರೆಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆಗ ಆ ಭಕ್ತ ಕನಕದಾಸರು ವಿನಯದಿಂದ ಹೇಳ್ತಾರೆ, ನಾನು ಹೋದ್ರೆ ಹೋಗಬಹುದು ಅಂತ. ಈ ಮಾತನ್ನು ಕೇಳಿ ಆ ಪಂಡಿತ ದಿಗ್ಧಂತಿಗಳಿಗೆಲ್ಲ ಪ್ರಚಂಡ ಕೋಪ ಕೆರಳಿತು. ಎಲ್ಲ ಬಿಟ್ಟು ಈ ಬಡ ದಾಸಯ್ಯ ವೈಕುಂಠಕ್ಕೆ ಹೋಗ್ತಾನಂತೆ ಅಂತ ರೇಗಾಡಿದ್ರು. ಆಗ ಕನಕದಾಸರು ತುಂಬಾ ವಿನಯವಾಗಿ ಹೇಳ್ತಾರೆ, ಸ್ವಾಮಿ, ನಾನು ಹೇಳಿದ ಮಾತಿನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಾನು ಅನ್ನುವ ಈ ಅಹಂಕಾರ ಅಳಿದು ಹೋದ್ರೆ ನಮ್ಮಲ್ಲಿ ಯಾರು ಬೇಕಾದರೂ ವೈಕುಂಠಕ್ಕೆ ಹೋಗಬಹುದು. ಈ ಅಹಂಕಾರವನ್ನು ಇಟ್ಕೊಂಡು ಯಾರೂ ವೈಕುಂಠಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಈ ಅರ್ಥದಲ್ಲಿ ನಾನು ಹೇಳಿದ್ದು, ನಾನು ಹೋದ್ರೆ ಹೋಗಬಹುದು ಅಂತ. ಹೀಗೆ ಕನಕದಾಸರು ತಮ್ಮ ಮಾತಿನ ಅಭಿಪ್ರಾಯವನ್ನು ವಿವರಿಸ್ತಾರೆ. ನಿಜ, ಭಗವಂತನಿಗೆ ಯಾರು ಸಮೀಪದವರು ಅಂತಂದ್ರೆ, ಯಾರು ನಾನು ಅಂತ ಹೇಳ್ತಕ್ಕಂಥ ಅಹಂಕಾರವನ್ನು ಹೋಗಲಾಡಿಸಿಕೊಂಡು ಮಗುವಿನಂತೆ ಸರಳರಾಗಿರುತ್ತಾರೋ ಅವರು ಮಾತ್ರವೇ. ನಿಜಕ್ಕೂ ಕೂಡ ಈ ಪಾಂಡಿತ್ಯವೇ ಆಗಲಿ, ಬಾಕಿ ಉಳಿದಂತಹ ಸತ್ಕರ್ಮಾದಿಗಳ ಅಹಂಕಾರವೇ ಆಗಲಿ, ಇವ್ಯಾವೂ ಕೂಡ ನಮ್ಮನ್ನ ಭಗವಂತನ ಸಾನ್ನಿಧ್ಯವನ್ನು ಪಡೆಯೋದಕ್ಕೆ ಸಾಧನವಾಗೋದಿಲ್ಲ. ಒಮ್ಮೆ ಯೇಸು ಕ್ರಿಸ್ತ ಹೇಳ್ತಾನೆ, ನೀವೆಲ್ಲ ಮರಣವಾದ ಬಳಿಕ ಅಲ್ಲಿ ಬರ್ತೀರಿ, ಸ್ವರ್ಗಕ್ಕೆ, ನನ್ನ ತಂದೆಯ ಬಳಿಗೆ ಬರ್ತೀರಿ. ನಾನು ನನ್ನ ತಂದೆಯ ಪಕ್ಕದಲ್ಲಿ ಕುಳಿತಿರ್ತೇನೆ. ನೀವೆಲ್ಲ ಬಂದು ಹೇಳ್ತೀರಿ ಒಬ್ರೊಬ್ಬರಾಗಿ, ಅಪ್ಪ, ನಾನು ಬಹಳ ರಸ್ತೆ ಕಡಿಸಿದ್ದೇನೆ, ಕೆರೆ ಬಾವಿ ತೋಡಿಸಿದ್ದೇನೆ, ಜನಗಳಿಗೆಲ್ಲ ಉಪಯೋಗ ಆಗುವಂತೆ ಬಹಳ ಕಾರ್ಯ ಮಾಡಿದ್ದೇನೆ ಅಂತ ಹೇಳ್ತೀರಿ. ಆಗ ನಾನು ಹೇಳ್ತೇನೆ, ಅಪ್ಪ, ಇವರು ಯಾರೋ ನಮಗೆ ಸಂಬಂಧಪಟ್ಟವರಲ್ಲ ಅಂತ. ಇನ್ನು ಕೆಲವರು ಬಂದು ಹೇಳ್ತೀರಿ, ಅಪ್ಪ, ನಾವು ಶಾಲೆ ಕಾಲೇಜುಗಳನ್ನು ತೆರೆದು ಬಹಳ ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದೇವೆ ಅಂತ. ಆಗ ನಾನು ನಮ್ಮ ತಂದೆಗೆ ಹೇಳ್ತೇನೆ, ಅಪ್ಪ, ಇವರು ಯಾರೋ ನಮಗೆ ಸಂಬಂಧಪಟ್ಟವರಲ್ಲ. ಆಮೇಲೆ ಇನ್ನು ಕೆಲವರು ಬರ್ತೀರಿ, ನಾವು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ತೆರೆದು ಬೇಕಾದಷ್ಟು ಬೆಡ್ಸ್ ಎಲ್ಲ ಇಟ್ಟು ಅಲ್ಲಿ ರೋಗಿಗಳ ಸೇವೆ ಮಾಡಿದ್ದೇವೆ ಅಂತ. ಆಗ ಕೂಡ ನಾವು ಹೇಳ್ತೇನೆ, ಅಪ್ಪ, ಇವರು ಯಾರೋ ನಮಗೆ ಸಂಬಂಧಪಟ್ಟವರಲ್ಲ ಅಂತ. ಆದ್ರೆ ಇನ್ನು ಕೆಲವರು ಬರ್ತೀರಿ, ಅತ್ಯಂತ ವಿನಯದಿಂದ ಹೇಳ್ತೀರಿ, ಅಪ್ಪ, ಈ ಭೂಲೋಕದಲ್ಲಿ ನಿನ್ನ ಇಚ್ಛೆಗನುಸಾರವಾಗಿ ನಿನ್ನ ಹೆಸರು ಹೇಳಿಕೊಂಡು ನಾನು ಜೀವನವನ್ನ ನಡೆಸಿದ್ದೇನೆ ಅಂತ ಹೇಳ್ತೀರಿ. ಆಗ ನಾನು ನಮ್ಮ ತಂದೆಗೆ ಹೇಳ್ತೇನೆ, ಅಪ್ಪ, ಇವರು ನಮ್ಗೆ ಸಂಬಂಧಪಟ್ಟವರು, ಇವರು ನಮ್ಮವರು, ಯಾಕಂದ್ರೆ ನಾವೇ ಇವರಿಗೆ ಸರ್ವಸ್ವವಾಗಿದ್ದೇವೆ ಅಂತ. ಬಹಳ ಅದ್ಭುತವಾದಂತಹ ಮಾತು. ಆದರೆ ಈ ನಮ್ಮ ಅಹಂಕಾರ ಬಡಪೆಟ್ಟಿಗೆ ಹೋಗುವಂತಹದ್ದಲ್ಲ. ಓದಿಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಯೊಳಗೆ ಅಂತ ಹೇಳುವ ಜಾತಿಯದ್ದು ಈ ಅಹಂಕಾರ. ಒಂದಲ್ಲ ಒಂದು ವಿಧದಿಂದ ತಲೆ ಹಾಕಿಕೊಂಡು ಬರುತ್ತೆ ಈ ಅಹಂಕಾರ. ನಮ್ಮಲ್ಲಿರುವ ಈ ಅಹಂಕಾರ ತೊಲಗಬೇಕಾದ್ರೆ ನಾವು ಬಹಳಷ್ಟು ಕಷ್ಟ ಸಂಕಟಗಳ ಏಟನ್ನ ತಿಂದಿರಬೇಕಾಗುತ್ತೆ. ಶ್ರೀರಾಮಕೃಷ್ಣರು ಇದಕ್ಕೊಂದು ಉಪಮಾನ ಕೊಟ್ಟು ಹೇಳ್ತಾರೆ. ಹಸು ಹಂಬ ಹಂಬ ಅನ್ನತ್ತಂತೆ.
ಹಂಬಾ ಹಂಬಾ ಅಂದ್ರೆ ಅಹಂ ಅಹಂ, ನಾನು ನಾನು ಅಂತ ಅರ್ಥವಂತೆ. ಒಂದು ದಿನ ಈ ಹಸು ಕಟುಕರವನ ಕೈಗೆ ಸೇರುತ್ತೆ. ಕಟುಕರವನು ಅದನ್ನು ಕಡಿದು ಮಾಂಸವನ್ನು ಬೇಯಿಸಿಕೊಂಡು ತಿಂತಾನೆ. ಅದರ ಚರ್ಮವನ್ನು ಹದಗೊಳಿಸಿ ಡೋಲು ತಯಾರಿಸಿಕೊಂಡು ಬಾರಿಸ್ತಾನೆ. ಇಂತಹ ಒಂದು ಸ್ಥಿತಿಗೆ ಅದು ಬಂದಿದ್ರೂ ಕೂಡ ಆ ಡೋಲು ಸದ್ದು ಮಾಡುತ್ತಂತೆ, ಹಂ 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 ಅಂತ, ಅಂದ್ರೆ ಅಹಂ 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 ಅಂತ. ಈ ಸ್ಥಿತಿಯಲ್ಲೂ ಅದರ ನಾನು ಅನ್ನುವ ಬುದ್ಧಿ ಹೋಗಿರುವುದಿಲ್ವಂತೆ. ಆ ಹಸುವಿನ ಅವಸ್ಥೆ ಅಷ್ಟಕ್ಕೆ ಮುಗಿಲಿಲ್ವಂತೆ. ಅದರ ಕರುಳನ್ನು ಹೆಣೆದು ದಾರವನ್ನಾಗಿ ಮಾಡಿಕೊಂಡು ಹತ್ತಿ ಎಕ್ಕುವ ಯಂತ್ರಕ್ಕೆ ಬಿಗಿದು ಮೀಟ್ತಾರಂತೆ. ಆಗ ಅದು ತುಹು 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 ಅಂತ ಸದ್ದು ಮಾಡುತ್ತಂತೆ. ತುಹು ಅಂದ್ರೆ ನೀನು ಅಂತ ಅರ್ಥ. ಮನುಷ್ಯನ ಅವಸ್ಥೆಯು ಹೀಗೆ: ಶರೀರ ಮದ, ಯೌವನ ಮದ, ರೂಪ ಮದ, ಧನ ಮದ, ಜನಮದ ಇರುವವರೆಗೆ ನಾನು 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 ಅಂತ ಎದೆ ಮುಂದೆ ಮಾಡಿಕೊಂಡು ನಡೀತಾ ಇರ್ತಾನೆ. ಆದರೆ ಈ ಶರೀರ, ಯೌವನ, ಧನ ಇವುಗಳೆಲ್ಲ ಬಹಳ ದಿನ ಏನು ಉಳಿಯತಕ್ಕಂಥವುಗಳಲ್ಲ. ಇವುಗಳಿಂದೆಲ್ಲ ವಂಚಿತನಾಗಿ ಮನುಷ್ಯ ದೀನ ಸ್ವರದಿಂದ ನಾನಲ್ಲ, ಹೇ ಭಗವಂತ ನೀನು ತ್ರಾಹಿಮಾಂ ಪಾಹಿಮಾಂ ಅಂತ ಹೇಳುವ ಸ್ಥಿತಿಗೆ ಒಂದಲ್ಲ ಒಂದು ದಿನ ಬಂದೇ ಬರ್ತಾನೆ. ಆದರೆ ಮನುಷ್ಯನಲ್ಲಿ ಶರೀರ ಬಲ, ಯೌವನ ಬಲ, ಧನ ಬಲ ಇದ್ದೂ ಕೂಡ ಯಾವನು ನಿರಹಂಕಾರಿಯಾಗಿರ್ತಾನೋ ಅವನು ನಿಜಕ್ಕೂ ಹಿಂದಿನ ಜನ್ಮಗಳಲ್ಲಿ ಸಾಕಷ್ಟು ತಪಸ್ಸು ಮಾಡಿ ತಪಸ್ಸು ಮಾಡಿದ್ದ ಅಂತಲೇ ಅರ್ಥ. ಇಲ್ಲದಿದ್ರೆ ಆ ಬುದ್ಧಿ ಈ ಎಲ್ಲ ಅನುಕೂಲ ಇರುವಾಗಲೇ ಹೇಳೋದಕ್ಕೆ ಬರೋದಿಲ್ಲ. ಇಂತಹ ನಿಗರ್ವಿ ನಿರಹಂಕಾರಿ ಆದಂತಹ ಮನುಷ್ಯನನ್ನ ಕಂಡ್ರೆ ನಮಗೆ ಸಂತೋಷವಾಗುತ್ತೆ. ಇನ್ನು ಭಗವಂತನಿಗೆ ಸಂತೋಷವಾಗದೇ ಇರುತ್ತೆಯೇ? ಆದ್ರಿಂದ ಶ್ರೀಕೃಷ್ಣ ಹೇಳ್ತಾನೆ, ನಿರಹಂಕಾರಿಯಾದ ಭಕ್ತನೇ ನನಗೆ ಪ್ರಿಯ ಅಂತ. ಬಳಿಕ ಹೇಳ್ತಾನೆ ಶ್ರೀಕೃಷ್ಣ, ಸಂತೋಷ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಯಾವ ನನ್ನ ಭಕ್ತನು ನನ್ನಲ್ಲಿಯೇ ಮನಸ್ಸು ಬುದ್ಧಿಗಳನ್ನು ಸಮರ್ಪಿಸಿದಾನೋ, ಯಾವನು ಸದಾ ಸಂತೋಷದಿಂದ ಇದಾನೋ, ಯಾವನು ಯೋಗಿಯಾಗಿರ್ತಾನೋ, ಯಾವನು ದೃಢ ನಿಶ್ಚಯ ಉಳ್ಳವನಾಗಿರ್ತಾನೋ, ಯಾವನು ಜಿತೇಂದ್ರಿಯನಾಗಿರ್ತಾನೋ ಅಂತಹ ಭಕ್ತನೇ ನನಗೆ ಪ್ರಿಯನಾದವನು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಇಲ್ಲಿ ಶ್ರೀಕೃಷ್ಣ ತನ್ನ ಭಕ್ತನಾಗಿರುವವನಲ್ಲಿ ಇನ್ನೂ 5 ಗುಣಗಳನ್ನು ನಿರೀಕ್ಷಿಸ್ತಾ ಇದ್ದಾನೆ. ಯಾವುವು? ಒಂದನೇದಾಗಿ ಮನೋಬುದ್ಧಿಗಳನ್ನು ಅವನಲ್ಲಿ ಸಮರ್ಪಿಸಿರಬೇಕು. ಈ ಮಾತನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋದು? ನಮ್ಮ ಮನಸ್ಸು ಬುದ್ಧಿಗಳನ್ನು ಅವನಿಗೆ ಅರ್ಪಿಸಿದ ಮೇಲೆ ನಾವು ನಮ್ಮ ಮನೆವಾರ್ತೆಯನ್ನು ನಡೆಸೋದು ಹೇಗೆ? ಫ್ಯಾಕ್ಟರಿ ಆಫೀಸುಗಳಿಗೆ ಕೆಲಸಕ್ಕೆ ಹೋಗೋದು ಹೇಗೆ? ಇದಕ್ಕೆ ಶ್ರೀರಾಮಕೃಷ್ಣ ಒಂದು ಸುಂದರವಾದಂತಹ ಉದಾಹರಣೆಯನ್ನು ಕೊಡ್ತಾ ಒಂದು ಉಪಾಯವನ್ನೇ ತಿಳಿಸ್ತಾರೆ. ಈಗ ನೀವು ಅವಲಕ್ಕಿ ತಯಾರಿಸುವ ಯಾತವನ್ನ ನೋಡಿರಬಹುದು. ಆ ಯಾತದ ಒಂದು ತುದಿಯಲ್ಲಿ ಒನಕೆಯನ್ನ ಜೋಡಿಸಿ ಇರಲಾಗುತ್ತೆ. ಇನ್ನೊಂದು ತುದಿಯನ್ನ ಕಾಲಿನಿಂದ ಮೆಟ್ಟಿದಾಗ ಆ ಒನಕೆ ಒರಳಲ್ಲಿರುವ ಭತ್ತವನ್ನ ಕುಟ್ಟುತ್ತೆ. ಸಾಮಾನ್ಯವಾಗಿ ಅವಲಕ್ಕಿ ತಯಾರಿಸುವವರಲ್ಲಿ ಗಂಡನಾದವನ ಕೆಲಸ ಯಾತವನ್ನು ಮೆಟ್ಟೋದು, ಹೆಂಡತಿಯಾದವಳ ಕೆಲಸ ಭತ್ತವನ್ನು ಹುರಿದು ಒರಳೊಳಗೆ ಹಾಕಿ ಆಗ ಅದನ್ನ ಮೊಗ್ಚಿಕೊಡೋದು. ಸಾಲದಕ್ಕೆ ಅವಳಿಗೊಂದು ಪುಟ್ಟ ಮಗು ಬೇರೆ ಇರುತ್ತೆ, ಅದಕ್ಕೆ ಎದೆ ಹಾಲು ಕೊಡಬೇಕು. ಹೀಗೆ ಅವಳು ಒಂದು ಕೈಯಿಂದ ಭತ್ತವನ್ನು ಹುರಿತಾ ಇರ್ತಾಳೆ, ಇನ್ನೊಂದು ಕೈಯಿಂದ ಒರಳೊಳಗಿರುವಂತಹ ಭತ್ತವನ್ನು ಕೆದಕಿ ಕೊಡ್ತಾಳೆ. ಇದರ ಜೊತೆಗೆ ಮಗುವನ್ನ ಮಡಿಲಲ್ಲಿಟ್ಕೊಂಡು ಅದಕ್ಕೆ ಸ್ತನ್ಯಪಾನ ಮಾಡಿಸ್ತಾ ಇರ್ತಾಳೆ. ಇವೆಲ್ಲದರ ಜೊತೆಗೆ ಬಂದು ಗಿರಾಕಿಗೆ ಹೇಳ್ತಾಳೆ, ನೋಡಿ ನೀವು ಹಳೆ ಬಾಕಿ 2 ರೂಪಾಯಿ ಕೊಡಬೇಕಾಗಿದ್ದಿದೆ, ಅದನ್ನು ಸಲ್ಲಿಸಿದಲ್ಲದೆ ನಿಮಗಿಂದ ಅವಲಕ್ಕಿ ಕೊಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ. ಆಕೆ
ಏಕಕಾಲದಲ್ಲಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರೂ ಕೂಡ ಅವಳ ಮುಖ್ಯ ಗಮನವೆಲ್ಲ ಎಲ್ಲಿರುತ್ತೆ ಗೊತ್ತೇನೋ? ಒರಳಿನ ಕಡೆಗಿರುವ ಕೈ ಮೇಲೆ. ಯಾಕೆ? ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಒನಕೆ ಬಂದು ಕೈ ಬೆರಳುಗಳ ಮೇಲೆ ಬೀಳುತ್ತೆ. ಆಗ ಕೈ ಬೆರಳೇ ಅವಲಕ್ಕಿ ಆಗಿಬಿಡುತ್ತೆ. ಆದ್ರಿಂದ ಅವಳ ಪ್ರಧಾನ ಗಮನವೆಲ್ಲ ಈ ಕೈ ಮೇಲಿರುತ್ತೆ. ಹಾಗೇನೇನೆ ನಾವು ಮನೆ ಕೆಲಸ, ಆಫೀಸ್ ಕೆಲಸ, ಕಾರ್ಖಾನೆ ಕೆಲಸ, ಏನೇ ಕೆಲಸಗಳನ್ನೇ ಮಾಡ್ತಾ ಇದ್ರೂ ಕೂಡ ಮನೋಬುದ್ಧಿಗಳನ್ನು ಮಾತ್ರ ಭಗವಂತನಲ್ಲಿ ಇಟ್ಟಿರೋದಕ್ಕೂ ಸಾಧ್ಯವಿದೆ. ಭಗವಂತನಲ್ಲಿ ಇಡದೆ ಹೋದ್ರೆ ನಾವು ಅಪಾಯಕ್ಕೆ ಗುರಿಯಾಗುತ್ತೇವೆ ಅನ್ನೋ ಹೆದರಿಕೆ ಇದ್ರೆ ನಾವು ಆಗ ಸ್ವಾಭಾವಿಕವಾಗಿ ಭಗವಂತನ ಮೇಲೆ ಇಟ್ಟಿರ್ತೇವೆ. ಶ್ರೀರಾಮಕೃಷ್ಣ ಇದಕ್ಕೆ ಇನ್ನೊಂದು ಉದಾಹರಣೆ ಕೂಡ ಕೊಡ್ತಾರೆ. ಒಬ್ಬ ಮನುಷ್ಯ ಇರ್ತಾನೆ, ಅವನಿಗೊಬ್ಬಳು ಪ್ರೇಯಸಿ ಇರ್ತಾಳೆ. ಅವಳ ಮೇಲೆ ಅವನಿಗೆ ಅಸಾಧ್ಯ ಪ್ರೇಮ ಅಂತ ಹೇಳಬೇಕಾಗಿಯೇ ಇಲ್ಲ. ಆತನು ಕೂಡ ಆಫೀಸ್ನಲ್ಲಿ ಅಥವಾ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಅವನ ಇಡೀ ಮನಸ್ಸೆಲ್ಲ ಇರೋದು ಆ ಪ್ರೇಯಸಿಯ ಮೇಲೆ. ಎಷ್ಟೊತ್ತಿಗೆ ಸಂಜೆ ಆಗುತ್ತೆ, ಎಷ್ಟೊತ್ತಿಗೆ ಅವಳನ್ನು ಸೇರಿ ಏನು ಅಂತ. ನಿಜಕ್ಕೂ ಈ ಮನಸ್ಸಿನ ಸ್ವಭಾವ ಏನು ಅಂತಂದ್ರೆ, ಅದು ಯಾವುದನ್ನು ಪ್ರೀತಿಸುತ್ತೋ ಅದರ ಮೇಲೆ ಅದು ನಿಲ್ಲುತ್ತೆ. ನಾವು ನಿಜವಾಗಿಯೂ ಭಗವಂತನನ್ನು ಪ್ರೀತಿಸಿದ್ದೇ ಆದರೆ, ನಮಗೆ ನಿಜವಾಗಿಯೂ ಭಗವಂತನ ಮೇಲೆ ಪ್ರೀತಿ ಇದ್ದುದೇ ಆದರೆ, ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಕೂಡ ನಮ್ಮ ಮನಸ್ಸು ಮಾತ್ರ ಭಗವಂತನ ಮೇಲೆ ಇದ್ದೇ ಇರುತ್ತೆ. ಹೇಗೆ ಪ್ರಿಯನಾದವನು ತನ್ನ ಪ್ರೇಯಸಿಯ ತನ್ನ ಪ್ರೇಯಸಿಯ ಮನಸ್ಸೆಲ್ಲ ತನ್ನ ಕಡೆಗೇ ಇರಬೇಕು ಅಂತ ಬಯಸ್ತಾನೋ, ಹೇಗೆ ಪತಿಯಾದವನು ತನ್ನ ಪತ್ನಿಯ ಮನಸ್ಸೆಲ್ಲ ತನ್ನ ಕಡೆಗೇ ಇರಬೇಕು ಅಂತ ಅಪೇಕ್ಷಿಸ್ತಾನೋ, ಹಾಗೆ ಭಗವಂತ ತನ್ನ ಭಕ್ತನ ಮನೋಬುದ್ಧಿ ಎಲ್ಲ ತನ್ನಲ್ಲೇ ನೆಟ್ಟಿರಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಎರಡನೇದಾಗಿ, ಭಕ್ತನಾದವನು ಸದಾ ಸಂತೋಷದಿಂದಿರಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಸಂತೋಷವಾಗಿರುವುದರಲ್ಲಿ ವಿಶೇಷ ಏನಿದೆ ಅಂತ ಕೇಳಬಹುದು. ಆದರೆ ಜಗತ್ತಿನ ಜನರನ್ನ ನೀವೊಮ್ಮೆ ಪರೀಕ್ಷಿಸಿ ನೋಡಿದ್ರೆ ಆಗ ಗೊತ್ತಾಗುತ್ತೆ ಈ ಸಂತೋಷ ಅನ್ನೋದು ಎಷ್ಟು ಅಪರೂಪದ ವಸ್ತು ಅಂತ. ಎಷ್ಟೋ ಜನ ನನ್ನ ಹತ್ರ ಹೇಳಿದವರುಂಟು, ಸ್ವಾಮೀಜಿ ನಾವು ಬಹಳ ವರ್ಷ ನಕ್ಕದ್ದೇ ಇಲ್ಲ ಅಂತ. ಸಂತೋಷದಿಂದ ಇರುವವನು ಸಾವಿರಕ್ಕೊಬ್ಬ ಸಿಗ್ತಾನೋ ಇಲ್ಲೋ ಹೇಳೋದು ಕಷ್ಟ. ಒಮ್ಮೆ ಒಬ್ಬ ರಾಜ ಡಂಗುರ ಸಾರ್ತಾನೆ. ಯಾರು ತನ್ನನ್ನು ಸಂತೋಷಪಡಿಸ್ತಾರೋ ಅವನಿಗೆ ಅಮೂಲ್ಯವಾದ ಬಹುಮಾನ ಕೊಡ್ತೇನೆ ಅಂತ. ಬಹುಮಾನದ ಆಸೆಗೆ ಬಹಳ ಜನ ಬಂದು ರಾಜನನ್ನು ಸಂತೋಷಪಡಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ರಾಜನ ಚಿಂತೆ ಅಷ್ಟು ಹೇರಳವಾಗಿತ್ತು. ಕೊನೆಗೊಬ್ಬ ಬರ್ತಾನೆ. ಅವನು ರಾಜನಿಗೆ ಹೇಳ್ತಾನೆ, ರಾಜ, ನೀನು ಸಂತೋಷದಿಂದ ಇರಬೇಕಾದ್ರೆ ಒಂದು ಸುಲಭವಾದ ಉಪಾಯ ಇದೆ. ಏನು ಅಂತಂದ್ರೆ, ಯಾವಾಗಲೂ ಸಂತೋಷದಿಂದ ಇರತಕ್ಕಂಥವನ ಶರ್ಟನ್ನು ತರಿಸಿ ನೀನು ಅದನ್ನು ಧರಿಸಿದ್ರೆ ಆಯ್ತು, ಸದಾ ಸಂತೋಷವಾಗಿರಬಹುದು ಅಂತ. ರಾಜ ತಕ್ಷಣ ತನ್ನ ಹಲವಾರು ಭಟರನ್ನ ತನ್ನ ರಾಜ್ಯದ ನಾನಾ ದಿಕ್ಕುಗಳಿಗೆ ಕಳಿಸಿಕೊಡ್ತಾನೆ. ಸಂತೋಷದಿಂದ ಇರುವವನನ್ನು ಹುಡುಕಿ ಅವನ ಶರ್ಟನ್ನು ತರಬೇಕು ಅಂತ ಅವರಿಗೆ ಆಜ್ಞೆ ಮಾಡಿಬಿಟ್ಟಿರ್ತಾರೆ. ಆದರೆ ಎಲ್ಲ ಭಟರು ಹಿಂತಿರುಗಿ ಬಂದು ಹೇಳ್ತಾರೆ, ಮಹಾರಾಜ, ಸಂತೋಷದಿಂದ ಇರತಕ್ಕಂಥವ್ರು ನಿನ್ನ ರಾಜ್ಯದಲ್ಲಿ ಯಾರೂ ಸಿಗಲೇ ಇಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ಬಗೆಯ ಚಿಂತೆ ಅಂತ. ರಾಜನಿಗೆ ಈ ಮಾತು ಕೇಳಿ ತುಂಬಾ ಚಿಂತೆ ಆಯಿತು. ಹೀಗೆ ಇರುವಾಗ ಒಂದಾನೊಂದು ದಿನ ಇಬ್ಬರು ಭಟರು ಓಡಿ ಬಂದು ರಾಜನಿಗೆ ಹೇಳ್ತಾರೆ, ಮಹಾರಾಜ, ಸಂತೋಷದಿಂದ ಇರತಕ್ಕಂಥ ಒಬ್ಬ ಮನುಷ್ಯನನ್ನ ನಾವು ಬಹಳ ಕಷ್ಟಪಟ್ಟು ಹುಡುಕಿದ್ದೇವೆ. ಅವನು ಯಾವಾಗ ನೋಡಿದ್ರೂ ಹಸನ್ಮುಖಿಯಾಗಿಯೇ ಇರ್ತಾನೆ ಅಂತ. ಆಗ ರಾಜ ಉತ್ಸಾಹದಿಂದ ಹೇಳ್ತಾನೆ, ಓ ಹಾಗೇನು, ಹಾಗಾದ್ರೆ ನೀನ್ ಯಾಕೆ ಅವನು ಶರ್ಟನ್ನು ತರಲಿಲ್ಲ? ಅದಕ್ಕೆ ಆ ಭಟ್ರು ಹೇಳ್ತಾರೆ, ಆದರೆ ಮಹಾರಾಜ, ಅವನಿಗೆ ಶರ್ಟೇ ಇಲ್ಲ. ನಿಜ, ಈ ಜಗತ್ತಿನ ರೀತಿಯೇ ಹೀಗೆ. ಇಲ್ಲಿ ಶರ್ಟ್ ಇರುವವನಿಗೆ ಸಂತೋಷ ಇಲ್ಲ, ಸಂತೋಷ ಇರುವವನಿಗೆ ಶರ್ಟೇ ಇಲ್ಲ. ಇಲ್ಲಿ ಶರ್ಟು ಅಂದ್ರೆ ಲೌಕಿಕ ಸಂಪತ್ತು, ಶರ್ಟ್ ಇಲ್ಲದಿರುವುದು ಅಂತಂದ್ರೆ ಸಂತೃಪ್ತಿ, ಮನಃಶಾಂತಿ. ಜನ ಭಾವಿಸ್ತಾರೆ ತಮ್ಮ ಹತ್ರ ಹೇರಳವಾಗಿ ಹಣ ಇದ್ದು ಬಿಟ್ರೆ ಸಂತೋಷವಾಗಿರಬಹುದು ಅಂತ.
ಆದರೆ ಹಣ ಇರುವವರಲ್ಲಿ ಸಂತೋಷ ಇದೆಯೇನೋ? ಜನ ಭಾವಿಸ್ತಾರೆ ತಮಗೊಂದು ದೊಡ್ಡ ಅರಮನೆ ಇದ್ರೆ ಸಂತೋಷದಿಂದ ಇರಬಹುದು ಅಂತ. ಆದರೆ ಅರಮನೆಯವರ ಅವಸ್ಥೆಯಲ್ಲ ಏನಾಯ್ತು? ಜನ ಭಾವಿಸ್ತಾರೆ ತಮಗೊಂದು ಒಳ್ಳೆ ಕಾರ್ ಇದ್ರೆ ಸಂತೋಷವಾಗಿರಬಹುದು ಅಂತ. ಆದರೆ ಆ ಕಾರ್ ಇರೋರ ಹತ್ರ ಹೋಗಿ ಕೇಳಿ ನೋಡಿ ಅವರು ಸಂತೋಷವಾಗಿ ಇದ್ದಾರಾ ಅಂತ. ಆದ್ರಿಂದ ಸಂತೋಷ ಇರೋದು ವಸ್ತುವಿನಲ್ಲ, ಸಂತೋಷ ಇರೋದು ಮನಸ್ಸಿನಲ್ಲಿ. ಮನಸ್ಸಿನಲ್ಲಿ ಸಂತೃಪ್ತಿ ಇದ್ರೆ ಮಾತ್ರ ಅಲ್ಲಿ ಸಂತೋಷ ಇರುತ್ತೆ. ಅಲ್ಲದೆ ಇಲ್ಲಿ ಭಕ್ತನಾದವನು ಸಂತೋಷದಿಂದ ಇರಬೇಕು ಅಂತ ಯಾಕೆ ಹೇಳಿದ್ದಾನೆ ಶ್ರೀಕೃಷ್ಣ ಅಂತಂದ್ರೆ, ಸಂತೋಷದಿಂದ ಇರುವವನ ಮನಸ್ಸು ಮಾತ್ರವೇ ಭಗವಂತನನ್ನು ಪ್ರೀತಿಸೋದಕ್ಕೆ, ಭಗವಂತನನ್ನು ಭಜಿಸೋದಕ್ಕೆ, ಭಗವಂತನನ್ನು ಧ್ಯಾನಿಸೋದಕ್ಕೆ ಯೋಗ್ಯವಾಗಿರುತ್ತೆ, ಅರ್ಹವಾಗಿರುತ್ತೆ. ಆದ್ರಿಂದ ಈ ಬಗೆಯ ಸಂತೃಪ್ತಿ, ಸಂತೋಷದಿಂದ ಕೂಡಿದಂತಹ ಭಕ್ತನೇ ಭಗವಂತನಿಗೆ ಪ್ರಿಯ. ಮೂರನೇದಾಗಿ ಭಕ್ತನಾದವನು ಯೋಗಿಯಾಗಿರಬೇಕು ಅಂತ ಹೇಳ್ತಾ ಇದ್ದಾನೆ. ಯೋಗಿಯಾಗಿರೋದು ಅಂದ್ರೆ ಏನರ್ಥ? ಯೋಗ ಅಂದ್ರೆ ಮನಸ್ಸನ್ನ ಭಗವಂತನಲ್ಲಿ ಸೇರಿಸೋದು ಅಂತ ಅರ್ಥ. ಮನಸ್ಸನ್ನ ಇಂದ್ರಿಯಗಳಲ್ಲಿ, ಇಂದ್ರಿಯ ವಿಷಯಗಳಲ್ಲಿ ತೊಡಗಿಸುವುದೇ ಭೋಗ. ಮನಸ್ಸನ್ನ ಭಗವಂತನಲ್ಲಿ ಸಂಲಗ್ನಗೊಳಿಸುವುದೇ ಯೋಗ. ಆದ್ರಿಂದ ಇಲ್ಲಿ ಯೋಗಿಯಾಗಿರೋದು ಅಂತಂದ್ರೆ ಮನಸ್ಸನ್ನ ಇಂದ್ರಿಯಗಳ ಕಡೆಗೆ ತಿರುಗಿಸದೆ ಇಂದ್ರಿಯ ಅಧೀಶನಾದ ಭಗವಂತನ ಕಡೆಗೆ ಹರಿಸುವುದು ಅಂತ ಅರ್ಥ. ಇಂತಹ ಯೋಗಶೀಲನಾದ ಭಕ್ತನೇ ಭಗವಂತನಿಗೆ ಪ್ರಿಯ. ನಾಲ್ಕನೆಯದಾಗಿ ಭಕ್ತನಾದವನು ಜಿತೇಂದ್ರಿಯನಾಗಿರಬೇಕು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಇದು ಹಿಂದೂ ಧರ್ಮಶಾಸ್ತ್ರದಲ್ಲೇ ಇದೆ. ಜಿತೇಂದ್ರಿಯತ್ವ ಅಂತ ಹೇಳ್ತಕ್ಕಂಥದ್ದು ಒಂದು ಅದ್ಭುತವಾದಂತಹ ಒಂದು ಧರ್ಮ, ಪ್ರತಿಯೊಬ್ಬರೂ ಅಭ್ಯಾಸ ಮಾಡಬೇಕಾದ್ದು. ಜಿತೇಂದ್ರಿಯ ಅಂದ್ರೆ ಇಂದ್ರಿಯಗಳನ್ನು ಜಯಿಸಿದವನು ಅಂತ ಅರ್ಥ, ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಉಳ್ಳವನು ಅಂತ ಅರ್ಥ. ಈ ಇಂದ್ರಿಯ ಸಂಯಮದ ವಿಷಯವನ್ನು ಶ್ರೀಕೃಷ್ಣ ಎಷ್ಟರ ಮಟ್ಟಿಗೆ ಒತ್ತಿ ಹೇಳಿದ್ದಾನೆ ಅಂತಂದ್ರೆ, ಹೆಚ್ಚು ಕಡಿಮೆ ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದಲ್ಲೂ ಈ ವಿಷಯವನ್ನು ಅಧ್ಯಾಯದಲ್ಲೂ ಕೂಡ ಈ ವಿಷಯವನ್ನ ಅವನು ಪ್ರಸ್ತಾಪಿಸಿದ್ದಾನೆ. ಭಕ್ತನಾದವನು ಈ ಇಂದ್ರಿಯಗಳನ್ನು ಸಂಯಮಗೊಳಿಸಿಕೊಳ್ಳಬೇಕಾದ ಅವಶ್ಯಕತೆ ಏನಿದೆ? ಭಗವಂತ ಈ ಇಂದ್ರಿಯಗಳನ್ನು ನಮಗೂ ಕೊಟ್ಟದ್ದೇ ಭೋಗಿಸೋದಕ್ಕಾಗಿ ಅಲ್ವೇ ಅಂತ ಇವತ್ತಿನ ಯುವಕರೆಲ್ಲ ಹೇಳುವ ಧಾಟಿ ಅದೇನೆ, ಪಲ್ಲವಿ ಅವರದ್ದು. ನಿಜ, ಈ ಇಂದ್ರಿಯಗಳನ್ನ ಕೊಟ್ಟಿರೋದು ಭೋಗಿಸೋದಕ್ಕಾಗಿಯೇ. ಆದರೆ ಯಾರಿಗೆ ಈ ಭೋಗದ ಕ್ಷಣಿಕತೆ ಮನವರಿಕೆಯಾಗಿದೆಯೋ ಅವರು ಶಾಶ್ವತವಾದ ಭಗವಂತನ ಆನಂದವನ್ನ ಪಡೆಯುವುದಕ್ಕೆ ಹೊರಟಾಗ ಮಾತ್ರ ಈ ಇಂದ್ರಿಯಗಳ ಹೊರಮುಖದ ಓಟವನ್ನ ನಿಲ್ಲಿಸಬೇಕಾಗತ್ತೆ. ಯಾಕೆಂದ್ರೆ ಭಗವದ್ ಅನುರಾಗ ಬೆಳೆಯಬೇಕಾದ್ರೆ ವಿಷಯಾನುರಾಗ ಸತ್ತಿರಬೇಕಾಗುತ್ತೆ. ಆದ್ರಿಂದಲೇ ಶ್ರೀಕೃಷ್ಣ ಹೇಳ್ತಾನೆ ಭಕ್ತನಾದವನು ಜಿತೇಂದ್ರಿಯನಾಗಿರಬೇಕು ಅಂತ. ಸ್ವತಃ ಶ್ರೀಕೃಷ್ಣನಿಗೂ ಇನ್ನೊಂದು ಹೆಸರು ಏನು ಅಂತಂದ್ರೆ ಹೃಷಿಕೇಶ ಅಂತ. ಹೃಷಿಕ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ, ಈಶ ಅಂದ್ರೆ ಒಡೆಯ ಅಂತ ಅರ್ಥ. ಹೃಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ ಅಂತ ಅರ್ಥ. ಮನುಷ್ಯರೆಲ್ಲ ಇಂದ್ರಿಯ ದಾಸರಾದ್ರೆ ಭಗವಂತ ಇಂದ್ರಿಯಗಳ ಈಶ. ಆದ್ದರಿಂದ ಅಂತಹ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದ್ರೆ ನಾವು ಕೂಡ ಇಂದ್ರಿಯಗಳ ಒಡೆಯರಾಗಬೇಕಾಗುತ್ತೆ. ಇಂತಹ ಜಿತೇಂದ್ರಿಯನಾದ ಭಕ್ತನೇ ಭಗವಂತನಿಗೆ ಪ್ರಿಯ. ಇನ್ನು ಐದನೇದಾಗಿ ಭಕ್ತನಾದವನು ದೃಢ ನಿಶ್ಚಯದ ಮನೋಭಾವ ಉಳ್ಳವನಾಗಿರಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಕ್ಷಣ ಕ್ಷಣಕ್ಕೆ ತಮ್ಮ ನಿಶ್ಚಯಗಳನ್ನು ಬದಲಾಯಿಸುವ ಮನುಷ್ಯರನ್ನ ನೀವು ಗಮನಿಸಿದಾಗ ಈ ದೃಢ ನಿಶ್ಚಯದ ಮಹಿಮೆಯನ್ನು ಅರಿತುಕೊಳ್ಳೋದಕ್ಕೆ ಸಮರ್ಥರಾಗ್ತೀರಿ. ಗೌತಮ ಬುದ್ಧ ಸಾಧನೆಗೆ ತೊಡಗಿದಾಗ ಕೊನೆಗೊಂದು ದಿನ ತನಗೆ ತಾನೇ ಹೇಳಿಕೊಳ್ತಾನೆ, ಈ ನನ್ನ ಶರೀರ ಬಿದ್ದು ಹೋದ್ರೂ ಚಿಂತೆ ಇಲ್ಲ, ನಾನು ಕುಳಿತಿರುವಂತ ಈ ಆಸನವನ್ನು ಬಿಟ್ಟು ಕದಲೋದಿಲ್ಲ, ನನಗೆ ಸಾಕ್ಷಾತ್ಕಾರ ಆಗುವವರೆಗೆ ಈ ಆಸನವನ್ನ ನಾನು ಬಿಟ್ಟು ಕದಲೋದೇ ಇಲ್ಲ ಅಂತ. ದೃಢ ನಿಶ್ಚಯ ಅಂದ್ರೆ ಇದೆ. ಭೀಷ್ಮ ತನ್ನ ತಂದೆಯಾದ ಶಂತನು ಮಹಾರಾಜನಿಗೆ ಯೋಜನಗಂಧಿ ಅಂತನ್ನುವ ಅಂಬಿಗರ ಹುಡುಗಿಯನ್ನ ಮದುವೆಯಾಗೋದಕ್ಕೆ ಅನುಕೂಲವಾಗುವಂತೆ ತಾನು ಅಖಂಡ ಬ್ರಹ್ಮಚಾರಿಯಾಗಿ ಇರ್ತೇನೆ ಅಂತ ಪ್ರತಿಜ್ಞೆ ಮಾಡಿ
ಕೊನೆಯ ಉಸಿರಿನವರೆಗೂ ಹಾಗೆಯೇ ನಡೆದುಕೊಳ್ತಾನೆ. ದೃಢ ನಿಶ್ಚಯ ಅಂದರೆ ಇದೆ. ಹಿಡಿದ ಕಾರ್ಯವನ್ನು ಬಿಡದೆ ಮಾಡಿ ಮುಗಿಸೋದಕ್ಕೆ ಬೇಕು ದೃಢ ನಿಶ್ಚಯದ ಮನೋಭಾವ. ಆಧ್ಯಾತ್ಮಿಕ ಸಾಧಕರಿಗಂತೂ ಈ ದೃಢ ನಿಶ್ಚಯದ ಮನೋಭಾವ ಇಲ್ಲದೆ ಹೋಯಿತು ಅಂತಂದ್ರೆ ಅವರ ಸಾಧನೆ ಅರ್ಧಕ್ಕೆ ಮಲಗಿಬಿಟ್ಟಿರುತ್ತೆ. ಆಧ್ಯಾತ್ಮಿಕ ಸಾಧಕನಾದವನು ಮೊದಲನೆಯದಾಗಿ ಭಗವಂತ ಒಬ್ಬ ಇದ್ದಾನೆ ಅಂತನ್ನುವ ದೃಢ ನಿಶ್ಚಯವನ್ನು ಹೊಂದಿರಬೇಕಾಗುತ್ತೆ. ಎರಡನೇದಾಗಿ ಅವನನ್ನು ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ಶಾಸ್ತ್ರಗಳು ತೋರಿಸಿರುವಂತಹ ಸಾಧನಾ ವಿಧಾನಗಳು ಸರಿಯಾದವುಗಳು ಅಂತನ್ನುವ ದೃಢ ನಿಶ್ಚಯ ಇರಬೇಕಾಗುತ್ತೆ. ಮೂರನೇದಾಗಿ ತಾನು ಆ ಸಾಧನೆಗಳನ್ನೆಲ್ಲ ಕ್ರಮವರಿತು ಮಾಡಿ ಗುರಿ ಸೇರಿಯೇ ತೀರ್ತೇನೆ ಅಂತನ್ನುವ ದೃಢ ನಿಶ್ಚಯ ಇರಬೇಕಾಗುತ್ತೆ. ಇಂತಹ ದೃಢ ನಿಶ್ಚಯದ ಮನೋಭಾವ ಇರುವ ಭಕ್ತನೇ ಭಗವಂತನಿಗೆ ಪ್ರಿಯ. ಬಳಿಕ ಶ್ರೀಕೃಷ್ಣ ಹೇಳ್ತಾನೆ, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗೈಃ ಮುಕ್ತೋ ಯಃ ಸ ಮೇ ಪ್ರಿಯಃ. ಯಾವನಿಂದ ಸಮಸ್ತ ಲೋಕವು ಉದ್ವೇಗಗೊಳ್ಳುವುದಿಲ್ಲವೋ ಮತ್ತು ಆ ಲೋಕದಿಂದ ಯಾವನು ಉದ್ವೇಗಗೊಳ್ಳುವುದಿಲ್ಲವೋ ಮತ್ತು ಹರ್ಷ ಅಮರ್ಷ ಅಂದರೆ ಕೋಪ, ಭಯ, ಉದ್ವೇಗ ಇವುಗಳಿಂದ ಬಿಡುಗಡೆ ಹೊಂದಿದಾನೋ ಅವನು ನನಗೆ ಪ್ರಿಯ ಅಂತ. ಇಲ್ಲಿ ಶ್ರೀಕೃಷ್ಣ ತನ್ನ ಭಕ್ತನಾದವನಲ್ಲಿ ಇರಬೇಕಾದ ಇನ್ನೂ 6 ಗುಣಗಳನ್ನು ಹೇಳ್ತಾ ಇದ್ದಾನೆ. ಒಂದನೇದಾಗಿ ಭಕ್ತನಿಂದ ಲೋಕದ ಜನ ಉದ್ವೇಗಗೊಳ್ಳುವಂತಾಗಬಾರದು, ಹೆದರಿಕೊಳ್ಳುವಂತಾಗಬಾರದು, ಗಡಿಬಿಡಿಗೊಳ್ಳುವಂತಾಗಬಾರದು. ಯಸ್ಮಾನ್ನೋದ್ವಿಜತೆ ಲೋಕಃ, ಈ ಪ್ರಪಂಚದಲ್ಲಿ ಯಾರ ಜೊತೆಯಲ್ಲಿ ಒಡನಾಡುವುದಕ್ಕೂ ನಮಗೊಂದು ಬಗೆಯ ದಿಗಿಲು, ಭಯ ಇದ್ದೇ ಇರುತ್ತೆ. ಯಾಕೆಂದ್ರೆ ಯಾರಿಂದ ಯಾವ ಕಾಲದಲ್ಲಿ ಯಾವ ರೀತಿಯಿಂದ ತೊಂದರೆ ಸಂಭವಿಸಬಹುದೋ ಗೊತ್ತಿಲ್ಲ. ಆದರೆ ಭಗವದ್ ಭಕ್ತನ ಸಂಘದಲ್ಲಿ ಈ ಬಗೆಯ ಉದ್ವಿಗ್ನತೆಗೆ ಯಾವ ಅವಕಾಶವೂ ಇರೋದಿಲ್ಲ. ಈ ವಿಷಯದಲ್ಲಿ ಕಬೀರ್ ದಾಸರು ಹೇಳತಕ್ಕಂತಹ ಕೆಲವು ಮಾತುಗಳು ತುಂಬಾ ಹೊಂದಿಕೆಯಾಗುತ್ತೆ. ಮಲಗಿದ ಸಾಧುವನ್ನು ಎಬ್ಬಿಸಿರಿ, ಆಗ ಅವನು ಭಗವನ್ ನಾಮಜಪ ಮಾಡ್ತಾ ಕುಳಿತುಕೊಳ್ತಾನೆ. ಆದರೆ ಶಾಕ್ತ, ಸಿಂಹ ಮತ್ತು ಸರ್ಪ ಇವುಗಳನ್ನು ಮಾತ್ರ ಎಬ್ಬಿಸೋದಕ್ಕೆ ಹೋಗಬೇಡಿ, ಇವುಗಳು ಮಲಗಿಕೊಂಡಿದ್ರೇ ಕ್ಷೇಮ ಅಂತ ಹೇಳ್ತಾರೆ ಕಬೀರದಾಸರು. ಮಲಗಿರುವ ಸಿಂಹವನ್ನು ಎಬ್ಬಿಸಿದ್ರೆ ಏನಾಗುತ್ತೆ? ಅದು ಮೈ ಮೇಲೆ ಹಾರಿ ನಮ್ಮ ಪ್ರಾಣ ಹೀರಿಬಿಡುತ್ತೆ. ಮಲಗಿರುವ ಸರ್ಪವನ್ನು ಎಬ್ಬಿಸಿದ್ರೆ ಏನಾಗುತ್ತೆ? ತಕ್ಷಣವೇ ಅದು ನಮ್ಮನ್ನು ಕಚ್ಚಿ ಸಾಯಿಸಿಬಿಡುತ್ತೆ. ಶಾಕ್ತನನ್ನ ಅಂದ್ರೆ ಶಕ್ತಿಯ ಆರಾಧಕನನ್ನ ಎಬ್ಬಿಸಿದ್ರೆ ಅವನು ನಮ್ಮನ್ನು ಎಳೆದುಕೊಂಡು ಹೋಗಿ ತನ್ನ ಕಾಳಿಗೆ ಬಲಿ ಕೊಟ್ಟಾನು. ಆದರೆ ಸಾಧುವನ್ನು ಎಬ್ಬಿಸಿದ್ರೆ ಅವನಿಂದ ನಮಗೆ ಯಾವ ಅಪಾಯವೂ ಇಲ್ಲ. ಅಷ್ಟೇ ಅಲ್ಲ, ಅವನು ಸರ್ವಮಂಗಳನಾದ, ಜಗನ್ಮಂಗಳನಾದ, ಸನ್ಮಂಗಳ ಕಾರಕನಾದಂತಹ ಪರಮಾತ್ಮನ ನಾಮ ಜಪದಲ್ಲಿ ನಿರತನಾಗುತ್ತಾನೆ. ಕಬೀರದಾಸರ ಇನ್ನೊಂದು ಮಾತು ಹೀಗಿದೆ: 10 ದಿಕ್ಕುಗಳಿಂದ ಕ್ರೋಧಾಗ್ನಿ ಪ್ರಚಂಡವಾಗಿ ಎದ್ರೆ, ಅಂದ್ರೆ 16 ಜನ ಕೋಪಿಸಿಕೊಂಡು ನಮ್ಮ ಮೇಲೆ ಎರಗೋದಕ್ಕೆ ಬಂದ್ರೆ, ಸಾಧುಗಳ ಶೀತಲ ಸತ್ಸಂಗವನ್ನ ಮಾಡುವುದಕ್ಕಾಗಿ ಅವರ ಬಳಿಗೆ ಓಡಿ ಹೋಗಿರಿ ಮತ್ತು ಉದ್ಧಾರವಾಗಿರಿ ಅಂತ. ನಿಜವಾದ ಸಾಧುಗಳ ಸಂಘದಿಂದ ನಮ್ಮ ಮನಸ್ಸಿಗೆ ಶೀತಲತೆಯ ಅನುಭವ ಆಗುತ್ತದೆಯೇ ಹೊರತು ಉದ್ವಿಗ್ನತೆ ಉಂಟಾಗೋದಿಲ್ಲ. ಆದ್ರಿಂದಲೇ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಯಾವ ಭಕ್ತನಿಂದ ಜಗತ್ತಿನ ಜನ ಉದ್ವೇಗಗೊಳ್ಳುವುದಿಲ್ವೋ ಅವನು ನನಗೆ ಪ್ರಿಯ. ಎರಡನೇದಾಗಿ, ಅಂತಹ ಭಕ್ತನೂ ಕೂಡ ಜಗದ ಜನರಿಂದ ಉದ್ವಿಗ್ನಗೊಳ್ಳೋದಿಲ್ಲ, ಭಯಚಕಿತನಾಗೋದಿಲ್ಲ. ಯಾಕೆ ಅಂದ್ರೆ ಅವನ ಮನಸ್ಸೆಲ್ಲ ಭಗವದ್ ಭಾವದಿಂದ, ಭಗವದ್ ಆನಂದದಿಂದ ಮತ್ತವಾಗಿರುತ್ತೆ. ಮೂರನೇದಾಗಿ, ಭಕ್ತನಾದವನು
ಹರ್ಷದಿಂದ ಬಿಡುಗಡೆ ಹೊಂದಿರುತ್ತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಹರ್ಷದಿಂದ ಇರೋದು ಒಳ್ಳೆಯದೇ ಅಲ್ವೇ? ಅದರಿಂದ ಬಿಡುಗಡೆ ಹೊಂದಬೇಕಾದ ಅವಶ್ಯಕತೆ ಏನಿದೆ ಅಂತ ಕೇಳಬಹುದು ನಾವು. ಇಲ್ಲಿ ಹರ್ಷ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಬೇಕು ನಾವು. ಹರ್ಷ ಅಂದ್ರೆ ಪ್ರಿಯವಾದ ವಸ್ತು ದೊರಕಿದಾಗ ಉಂಟಾಗುವಂತಹ ಮಾನಸಿಕ ಸ್ಥಿತಿ. ಭಕ್ತನಾದವನಿಗೆ ಈ ಜಗತ್ತಿನಲ್ಲಿ ಪ್ರಿಯವಾದ ವಸ್ತು ಏನು ತಾನೇ ಇದ್ದೀತು? ಅವನ ಪ್ರಿಯವಾದ ವಸ್ತು ಅಂತಂದ್ರೆ ಭಗವಂತ ಒಬ್ಬನೇ. ಅಲ್ಲದೆ ಇನ್ನೊಂದು ಬಹುಮುಖ್ಯವಾದ ಅಂಶವನ್ನು ನಾವು ಗಮನಿಸಬೇಕು. ನಾವು ನಮ್ಮ ಲೌಕಿಕ ಜೀವನವನ್ನು ಪರೀಕ್ಷಿಸಿ ನೋಡಿಕೊಂಡಾಗ ಯಾವ ಯಾವ ಕಾರ್ಯಗಳ ಮೂಲಕ ಹರ್ಷವನ್ನು ಪಡ್ತೇವೋ ಅದರ ಹಿಂದೆಯೇ ಶೋಕವನ್ನೂ ಪಡುವ ಸಂದರ್ಭ ಬಂದೇ ಬರುತ್ತೆ. ನಮಗೆ ಲಾಟ್ರಿಯಲ್ಲಿ 2 ಲಕ್ಷ ಹಣ ಬಂತು ಅಂತಂದ್ರೆ ಹರ್ಷವೇನೂ ಆಗುತ್ತೆ. ಆದರೆ ಮರುಕ್ಷಣದಲ್ಲಿ ಆದಾಯ ತೆರಿಗೆಯವರು ಹಿಂಬಾಲಿಸಿ ಬಂದು ಹೆಚ್ಚಿನ ಭಾಗದ ಹಣವನ್ನು ತೆರಿಗೆ ವಸೂಲು ಮಾಡಿದಾಗ ನಮ್ಮನ್ನ ಶೋಕ ಆವರಿಸಿಬಿಡುತ್ತೆ. ಮದುವೆ ಅಂತನ್ನುವ ಶುಭ ಕಾರ್ಯ ನಡೆದಾಗ ಹರ್ಷ ಉಂಟಾಗುತ್ತೆ. ಆದರೆ ಪತಿ ವಿಯೋಗವೋ ಪತ್ನಿ ವಿಯೋಗವೋ ಅಥವಾ ಸ್ವಲ್ಪ ವರ್ಷಗಳಾದ ಮೇಲೆ ಪುತ್ರ ವಿಯೋಗವೋ ಸಂಭವಿಸಿದಾಗ ಆ ಹರ್ಷವೇ ಶೋಕವಾಗಿ ಪರಿಣಮಿಸುತ್ತೆ. ಹೀಗೆ ಈ ಜಗತ್ತಿನಲ್ಲಿ ನಾವು ಯಾವುದರ ಮೂಲಕ ಹರ್ಷವನ್ನು ಪಡಿತೇವೋ ಅದೇ ವಸ್ತುವೇ ಮುಂದೆ ನಮ್ಮ ಶೋಕಕ್ಕೆ ಕಾರಣವಾಗುತ್ತವೆ. ಆದ್ದರಿಂದ ಭಕ್ತನಾದವನು ಶೋಕದ ಹಿನ್ನೆಲೆ ಇರತಕ್ಕಂಥ ಈ ಹರ್ಷವನ್ನು ತ್ಯಜಿಸಿ ಕೇವಲ ಭಗವದ್ ಆನಂದವನ್ನು ಮಾತ್ರ ನಿರೀಕ್ಷಿಸ್ತಾನೆ. ಒಮ್ಮೆ ಒಬ್ಬರು ಗುರುಗಳು ಅವರನ್ನು ಹುಡುಕೊಂಡು ಎಷ್ಟೋ ದಿನಗಳಾದ ಮೇಲೆ ಅವರ ಶಿಷ್ಯ ಬಂದಿದ್ದಾನೆ. ಗುರುಗಳನ್ನು ನೋಡಬೇಕು, ಮಾತನಾಡಿಸಬೇಕು. ಆ ಗುರುಗಳಿಂದ ತಮಗೆ ಎಷ್ಟು ಉಪಯೋಗ ಆಗಿದೆ ಅವ್ರಿಗೋಸ್ಕರ ಏನಾದರೂ ಒಂದು ಬಹುಮಾನ ಕೊಡಬೇಕು ಅಂತ 2 ಚಿನ್ನದ ಬಳೆಯನ್ನು ತಂದಿದ್ದ. ಚಿನ್ನದ ತೋಡುಗಳು ತಂದು ಆ ಚಿನ್ನದ ತೋಡುಗಳನ್ನು ಗುರುಗಳಿಗೆ ಒಪ್ಪಿಸ್ತಾನೆ. ಆ ಗುರುಗಳು ಎಲ್ಲಿ ಕುಳಿತಿದ್ದಾರೆ? ಒಂದು ನದಿ ತೀರದಲ್ಲಿ ಒಂದು ಮರದ ಬುಡದಲ್ಲಿ ಕುಳಿತಿದ್ದಾರೆ. ಅವರು ಪಾಡಿಗೆ ಆನಂದವಾಗಿ ಆತ್ಮಾರಾಮರಾಗಿ. ಶಿಷ್ಯ ಈ 2 ಬಳೆಗಳನ್ನು ಕೊಟ್ಟಾಗ ಆ ಗುರುಗಳು ಅದನ್ನು ತಂದು ನೋಡಿ ಹಾಗೆ ತಿರುಗಿಸಿ ಹೀಗೆ ತಿರುಗಿಸಿ ಎಷ್ಟು ಚೆನ್ನಾಗಿದೆ ಅಂತ ನೋಡುವ ವೇಳೆಗೆ ಒಂದು ಬಳೆ ನದಿಯೊಳಗೆ ಬಿದ್ದೋಯ್ತು. ಈ ಶಿಷ್ಯನಿಗೆ ಬಹಳ ಚಿಂತೆ ಆಯಿತು. ಗುರುಗಳೇ, ಅದು ಯಾವ ಜಾಗದಲ್ಲಿ ಬಿದ್ದು ತೋರಿಸಿಕೊಡಿ, ನಾನು ಇಳಿದು ಮುಳುಗಿ ತಂದು ಕೊಡ್ತೇನೆ. ಆಗ ಗುರುಗಳು ಇನ್ನೊಂದು ಚಿನ್ನದ ತೋಡುವನ್ನು ತೆಗೆದು ಆ ಮೊದಲಿನ ಚಿನ್ನದ ತೋಡು ಎಲ್ಲಿ ಬಿದ್ದಿದೆಯೋ ಅಲ್ಲಿ ಎಸೆದು ನೋಡಿ ಇಲ್ಲಿ ಬಿದ್ದಿದೆ, ತಗೊಂಡು ಬಾ. ಆಗ ಶಿಷ್ಯನಿಗೆ ಅರ್ಥವಾಯಿತು. ಹೀಗೆ ಈ ಜಗತ್ತಿನ ಭೋಗ ಸಾಮಗ್ರಿಗಳಿಂದಾಗಿ ಹರ್ಷ ಪಡೆದ ಭಕ್ತನೇ ಭಗವಂತನಿಗೆ ಪ್ರಿಯನಾಗುತ್ತಾನೆ. ಈ ಜಗತ್ತಿನ ವಸ್ತುಗಳನ್ನು ಕಂಡು ಅನುಭವಿಸ್ತಾ ಹರ್ಷವನ್ನು ಅನುಭವಿಸ್ತಾ ಇತ್ತು ಅಂತಂದ್ರೆ ಭಗವಂತನ ಆನಂದವನ್ನು ಪಡೆಯುವ ಹರ್ಷ ಕುಂಠಿತಗೊಳ್ಳುತ್ತೆ. ಬೇಲೂರು ಮಠದಲ್ಲಿ ಕೆಲವು ಬ್ರಹ್ಮಚಾರಿಗಳು ಏನೋ ತಮಾಷೆಗಳನ್ನು ಮಾಡಿಕೊಂಡು ನಗುತ್ತಾ ಇದ್ರು. ಅದನ್ನು ಕೇಳಿದಂತಹ ಮಹಾಪುರುಷ ಮಹಾರಾಜರು ಅಂತ ಹೇಳಿದ್ರು ಸ್ವಾಮಿ ಶಿವಾನಂದರು, ಶ್ರೀರಾಮಕೃಷ್ಣ ಸನ್ಯಾಸ ಶಿಷ್ಯರಲ್ಲಿ ಒಬ್ಬರು. ಅವ್ರನ್ನೆಲ್ಲ ಕರೆದು ಹೇಳಿದ್ರಂತೆ, ಏನು ಭಗವಂತನ ಸಾಕ್ಷಾತ್ಕಾರ ಆಗ್ಬಿಟ್ಟಿದೆಯೋ ನಿಮಗೆ? ಇಷ್ಟೊಂದು ನಗ್ತಾ ಇದ್ದೀರಲ್ಲ. ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ ಸಚಮೇ ಪ್ರಿಯ. ಈ ಬಗೆಯ ಲೌಕಿಕ ಭೋಗವನ್ನ ಪ್ರಾಪ್ತಿ ಮಾಡಿಕೊಂಡ ಕಾರಣದಿಂದಾಗಿ ಹರ್ಷ ಪಡೋದಿಲ್ಲ ಅವನು ಅಂತ ಅರ್ಥ. ಇನ್ನು 4ನೇದಾಗಿ ಭಕ್ತನಾದವನು ಅಮರ್ಷ ಅಂದ್ರೆ ಕ್ರೋಧ ರಹಿತನಾಗಿರ್ತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಈ ಕ್ರೋಧ ಅನ್ನೋದು ಒಂದು ದೊಡ್ಡ ಆಸುರಿ ಗುಣ. ಆಸುರಿ ಗುಣ ಅಂತಂದ್ರೆ ಅಸುರರಲ್ಲಿ ರಾಕ್ಷಸರಲ್ಲಿ ಇರಬಹುದಾದ ಗುಣ. ಕೋಪಾವಿಷ್ಟರಾದವರು ರಾಕ್ಷಸರಂತೆಯೇ ವರ್ತಿಸೋದನ್ನ ನಾವು ನೋಡೇ ಇದ್ದೇವೆ. ಈ ಕೋಪದ ಮನೋಭಾವ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿನ ಎಲ್ಲ ಸೂಕ್ಷ್ಮ ಸಂವೇದನೆಗಳನ್ನ ಸುಟ್ಟಾಕಿಬಿಟ್ಟಿರುತ್ತೆ. ಎಲ್ಲ ಮಧುರ ಭಾವಗಳನ್ನು ಸುಟ್ಟಾಕಿಬಿಟ್ಟಿರುತ್ತೆ.
ಕ್ರೋಧದ ಮನುಷ್ಯ ಪ್ರೀತಿಯ ನಯವನ್ನ ಕಳೆದುಕೊಂಡಿರುತ್ತಾನೆ. ಭಕ್ತನಾದವನ ಮುಖ್ಯ ಲಕ್ಷಣವೇ ಅವನಿಗೆ ಭಗವಂತನಲ್ಲಿರತಕ್ಕಂಥ ಪ್ರೀತಿ. ಹೀಗಿರುವಾಗ ಭಕ್ತನ ಮನಸ್ಸಿನಲ್ಲಿ ಕ್ರೋಧ ತುಂಬಿಕೊಂಡಿದ್ರೆ ಅವನು ಅಂತಹ ಮನಸ್ಸಿನಿಂದ ಭಗವಂತನನ್ನ ಹೇಗೆ ತಾನೇ ಪ್ರೀತಿಸಬಲ್ಲ? ಅಲ್ಲದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಅತಿಯಾದ ಕ್ರೋಧ ಅಂತ ಹೇಳ್ತಕ್ಕಂಥದ್ದು ಅಹಂಕಾರದ ಲಕ್ಷಣ. ಯಾರಲ್ಲಿ ಅಹಂಕಾರ ಅಧಿಕವಾಗಿರುತ್ತೋ ಅವನಲ್ಲಿ ಕ್ರೋಧವೂ ತುಂಬಿಕೊಂಡಿರುತ್ತೆ. ಅವನ ಅಹಂಕಾರಕ್ಕೆ ಧಕ್ಕೆಯಾದಾಗಲೆಲ್ಲ ಅವನು ಕೋಪಿಸಿಕೊಳ್ತಾನೆ. ತಮಾಷೆ ಏನು ಅಂತ ಹೇಳಿದ್ರೆ, ಅವನ ಅಹಂಕಾರಕ್ಕೆ ಧಕ್ಕೆ ಆಗುತ್ತಲೇ ಇರುತ್ತೆ, ಅವನು ಕೋಪಿಸಿಕೊಳ್ಳುತ್ತಲೇ ಇರ್ತಾನೆ. ಇಂತಹ ಕೋಪಿಷ್ಠನಾದ ಮನುಷ್ಯನನ್ನ ಅವನ ಬಂಧು ಬಳಗದವರೇ ಇಷ್ಟಪಡೋದಿಲ್ಲ, ಇನ್ನು ಭಗವಂತನಿಗೆ ಅವನು ಪ್ರಿಯನಾದಾನೆ. ಈ ಕೋಪ ಅನ್ನೋದು ಕಾಮದ ಇನ್ನೊಂದು ರೂಪ. ಯಾವ ಮನುಷ್ಯನಲ್ಲಿ ಅಧಿಕವಾದ ಕಾಮ ಇರುತ್ತೋ ಅವನಲ್ಲಿ ಕೋಪವೂ ಅಷ್ಟೇ ಅಧಿಕವಾಗಿ ಇರುತ್ತೆ. ಆದ್ರಿಂದ ಯಾರು ವಿಶೇಷವಾಗಿ ಕೋಪ ತೋರಿಸ್ತಾರೋ ಅವನ ಕಾಮಕ್ಕೆ ಯಾರೋ ಎಲ್ಲೋ ಅಡ್ಡಿ ಮಾಡಿದ್ದಾರೆ ಅಂತಲೇ ಅರ್ಥ. ಯಾಕೆ ಅಂದ್ರೆ ಮನುಷ್ಯ ತಾನು ಯಾವುದನ್ನು ಬಯಸ್ತಾನೋ ಅದಕ್ಕೆ ಪ್ರತಿಬಂಧಕ ಬಂದಾಗ ಅವನ ಕೋಪ ಅಂತ ಹೇಳ್ತಕ್ಕಂಥದ್ದು ಕೆರಳಿ ಬಿಟ್ಟಿರುತ್ತೆ. ಕೋಪ ಕೆರಳಿದಾಗ ಬುದ್ಧಿ ನಾಶವಾಗಿ ಬಿಟ್ಟಿರುತ್ತೆ. ಬುದ್ಧಿ ನಾಶವಾದ ಮೇಲೆ ಇನ್ನೇನಲ್ಲಿದೆ? ಅವನು ಸರ್ವನಾಶ ಹೊಂದುತ್ತಾನೆ. ಈ ವಿಚಾರವಾಗಿ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದಂತಹ ಮಾತನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಸಂಘದಿಂದ ಕಾಮ ಉಂಟಾಗುತ್ತೆ, ಅಂದ್ರೆ ಸದಾ ಜೊತೆಯಲ್ಲೇ ಇರೋದ್ರಿಂದ ಕಾಮ ಉಂಟಾಗುತ್ತೆ. ಕಾಮದಿಂದ ಕ್ರೋಧ ಉಂಟಾಗುತ್ತೆ, ಕ್ರೋಧದಿಂದ ಸಮೋಹ ಉಂಟಾಗುತ್ತೆ, ಸಮೋಹದಿಂದ ಸ್ಮೃತಿ ಭ್ರಮಣ ಉಂಟಾಗುತ್ತೆ, ಸ್ಮೃತಿ ಭ್ರಮಣೆಯಿಂದ ಬುದ್ಧಿನಾಶ ಉಂಟಾಗುತ್ತೆ, ಬುದ್ಧಿನಾಶವಾದಾಗ ಸರ್ವನಾಶವಾಗುತ್ತೆ. ಬುದ್ಧಿನಾಶೋ ಪ್ರಣಶ್ಯತಿ. ಇಂತಹ ಸರ್ವನಾಶಕಾರಿಯಾದ ಕ್ರೋಧ ಉಳ್ಳವನು ಭಗವಂತನಿಗೆ ಪ್ರಿಯನಾಗುವುದಕ್ಕೆ ಸಾಧ್ಯವೇ? 5ನೇದಾಗಿ ಭಕ್ತನಾದವನು ಭಯರಹಿತನಾಗಿರುತ್ತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇದೊಂದು ಬಹಳ ಮುಖ್ಯವಾದಂತಹ ವಿಷಯ. ಎಲ್ಲವೂ ಮುಖ್ಯವಾದ ವಿಷಯಗಳೇ ಅನ್ನಿ, ಆದರೆ ಭಯ ಇರಬಾರದು ಭಕ್ತನಿಗೆ ಅನ್ನುವ ಮಾತು ತುಂಬಾ ಮಹತ್ವಪೂರ್ಣವಾದದ್ದು. ನಾನು ಈ ಉಪನ್ಯಾಸ ಮಾಲಿಕೆಯ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ. ಅರ್ಜುನ ಶ್ರೀಕೃಷ್ಣನ ವಿಶ್ವರೂಪವನ್ನು ಕಂಡು ಬೆಚ್ಚಿ ಭಯಗೊಂಡು ತತ್ತರಿಸ್ತಾನೆ. ಈ ಭಯದ ಪರಿಣಾಮವಾಗಿಯೇ ಅವನಲ್ಲಿ ಭಕ್ತಿ ಉದಯಿಸಿದೆ ಅಂತ. ಭಯದಿಂದ ಭಕ್ತಿ ಅಂತ ನಾನು ಹೇಳಿದ್ರೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಭಕ್ತನಲ್ಲಿ ಭಯ ಇರಬಾರದು, ಭಕ್ತ ಭಯದಿಂದ ಮುಕ್ತ ಅಂತ. ಈ 2 ವಿರುದ್ಧಾರ್ಥ ಕೊಡ್ತಕ್ಕಂತಹ ಮಾತುಗಳು ಒಂದಕ್ಕೊಂದು ಹೇಗೆ ಹೊಂದಿಕೆ ಆಗುತ್ತೆ ಅಂತ ಕೇಳಬಹುದು. ಇವುಗಳಲ್ಲಿ ಹೊಂದಿಕೆ ತರೋದಕ್ಕೆ ಅಷ್ಟೇನೂ ಕಷ್ಟವಿಲ್ಲ. ಯಾಕೆ ಅಂದ್ರೆ ಭಕ್ತಿ ಪ್ರಾರಂಭವಾಗೋದು ಭಯದಿಂದಲೇ. ಆದರೆ ಭಕ್ತಿ ಬೆಳೆದು ಉತ್ಕಟಾವಸ್ಥೆಗೆ ಏರಿದಾಗ ಅಲ್ಲಿ ನಿರ್ಭಯತೆ ತಾನೇ ತಾನಾಗಿ ಮೂಡಿ ಬರುತ್ತೆ ಅಂತ. ನಿಜವಾದ ಭಕ್ತಿಯ ಲಕ್ಷಣವೇ ಅದು, ನಿರ್ಭಯತೆ. ಪ್ರಹ್ಲಾದ ಹುಟ್ಟಾ ಭಕ್ತ. ಈ ಭಕ್ತಿಯ ಪರಿಣಾಮವಾಗಿ ಅವನಿಗೆ ಭಗವಂತನಲ್ಲಿ ಅನುರಾಗ, ಆತ್ಮೀಯತೆ ಬೆಳೆದಿತ್ತು. ಆದ್ರಿಂದಲೇನೆ ಅವನ ತಂದೆಯ ಸಂಹಾರಕ್ಕಾಗಿ ಭಗವಂತ ಅತ್ಯಂತ ಉಗ್ರವಾದಂತಹ ನರಸಿಂಹ ರೂಪವನ್ನು ತಾಳಿ ಬಂದಾಗ ಜಗತ್ತೇ ತತ್ತರಿಸಿದರೂ ಪ್ರಹ್ಲಾದ ಮಾತ್ರ ನಿರ್ಭಯನಾಗಿ ಅವನನ್ನೇ ತದೇಕ ದೃಷ್ಟಿಯಿಂದ ನೋಡ್ತಾ ಸ್ತುತಿ ಮಾಡ್ತಾ ಇರ್ತಾನೆ. ಆದ್ರಿಂದ ಪ್ರೇಮವಿರುವಲ್ಲಿ ಭಯವಿಲ್ಲ, ಭಯವಿರುವಲ್ಲಿ ಪ್ರೇಮವಿಲ್ಲ. 6ನೇದಾಗಿ ಭಕ್ತನಾದವನು ಉದ್ವೇಗದಿಂದ ಮುಕ್ತನಾಗಿರುತ್ತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಉದ್ವೇಗ ಅಂದ್ರೇನು? ತಳಮಳ. ತನ್ನ ಮನಸ್ಸಿನಲ್ಲಿ 24 ಗಂಟೆಯೂ ಈ ತಳಮಳ ಇದ್ದುಬಿಟ್ರೆ ಭಗವಂತನ ಪರಿಮಳವನ್ನು ಅನುಭವಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನಮ್ಮ ಮನಸ್ಸಿನಲ್ಲಿ 24 ಗಂಟೆಯೂ ಈ ತಳಮಳ ಇರತಕ್ಕಂತಹದ್ದು ಕಂಡು ಬರುತ್ತೆ. ನಮ್ಮ ಜೀವನದ ನಾನಾ ಕ್ಷೇತ್ರಗಳಲ್ಲಿ ನಾನಾ ವಿಷಯಗಳಿಗಾಗಿ ನಾವು ತಳಮಳಗೊಳ್ಳುತ್ತಲೇ ಇರುತ್ತೇವೆ. ಈ ತಳಮಳಕ್ಕೆ ಒಳಗಾಗಿ ನಾವು ಭಗವಂತನನ್ನೇ ಮರೆತು ಬಿಡ್ತೇವೆ. ಯಾವ ನಮ್ಮ ಮನಸ್ಸಿನಲ್ಲಿ ಸದಾ ಸರ್ವದಾ ಭಗವತ್ ಚಿಂತನೆ, ಭಗವದ್ ಭಾವನೆಗಳೇ ತುಂಬಿಕೊಂಡಿರಬೇಕಾಗಿತ್ತೋ ಅಂತಹ ಈ ಮನಸ್ಸಿನಲ್ಲಿ ಕೇವಲ ತಳಮಳ ತುಂಬಿಕೊಂಡಿದ್ರೆ ಏನು ಗತಿ?
ನಿಜವಾದ ಆಧ್ಯಾತ್ಮಿಕ ಸಾಧನೆ ಅಂತಂದ್ರೆ ಅನುಕ್ಷಣವೂ ಭಗವಂತನ ಸ್ಮರಣೆಯಲ್ಲೇ ತನ್ಮಯನಾಗಿರತಕ್ಕಂತಹದ್ದು. ಹರಿಭಜನೆ ಮಾಡೋ ನಿರಂತರ ಅಂತಲೇ ಉಪದೇಶ. ಹೀಗಿರುವಾಗ ನಾವು ನಮ್ಮ ಮನಸ್ಸಿನಲ್ಲಿ ಜೀವನದ ಎಲ್ಲ ಸಣ್ಣ ಪುಟ್ಟ ದೊಡ್ಡ ಪುಟ್ಟ ಆಗು ಹೋಗುಗಳಿಗಾಗಿ ತಳಮಳಿಸ್ತಾ ಇದ್ರೆ, ಉದ್ವೇಗಗೊಳ್ತಾ ಇದ್ರೆ ಅಲ್ಲಿ ಹರಿಸ್ಮರಣೆಗೆ ಅವಕಾಶ ಎಲ್ಲಿ? ಅಲ್ಲದೆ ತಳಮಳ್ಳಗೊಳ್ಳಬಾರದು ಅಂತ ಹೇಳ್ತಕ್ಕಂಥ ಈ ಮಾತಿನಲ್ಲಿ ಇನ್ನೊಂದು ಮುಖ್ಯಾಂಶ ಇದೆ. ಏನು ಅಂತ ಹೇಳಿದ್ರೆ, ಭಗವಂತ ಸರ್ವಶಕ್ತ ಅಂತ ಹೇಳ್ತಕ್ಕಂಥ ಸಂಗತಿಯನ್ನು ನಾವು ಕೇಳಿ ತಿಳಿದಿದ್ದೇವೆ. ಸರ್ವಶಕ್ತ ಅಂದ್ರೇನು? ಅವನಿಂದ ಮಾಡೋದಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂಥ ಕೆಲಸವೇ ಇಲ್ಲ ಅಂತ ಅರ್ಥ. ಎಂತಹ ಅಸಾಧ್ಯವಾದದ್ದನ್ನು ಸುಸಾಧ್ಯವಾಗಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯ ಅವನದ್ದು. 14 ಲೋಕಗಳನ್ನ ಲೀಲಾ ಮಾತ್ರದಿಂದ ನಡೆಸ್ತಾ ಇದ್ದಾನೆ ಅವನು ಅಂತ ಹೇಳ್ತಕ್ಕಂಥ ವರ್ತಮಾನ ನಮಗೆ ಪುರಾಣದಲ್ಲಿ ಸಿಕ್ಕುತ್ತೆ. ಅಂತಹ ಅದ್ಭುತ ಸಾಮರ್ಥ್ಯವಿರತಕ್ಕಂತಹ ಅನಂತ ಶಕ್ತಿ ಸಂಪನ್ನನಾದ ಭಗವಂತನಿಗೆ ಅವನ ಭಕ್ತನ ಯೋಗಕ್ಷೇಮವನ್ನು ನೋಡಿಕೊಳ್ಳೋದೊಂದು ಕಷ್ಟವೇ? ಹೀಗಿರುವಾಗ ಭಕ್ತನಾದವನು ಯಾವ ಕಾರಣಕ್ಕಾಗಿ ತಳಮಳಗೊಳ್ಳಬೇಕು, ಯಾವ ಕಾರಣಕ್ಕಾಗಿ ಉದ್ವೇಗಗೊಳ್ಳಬೇಕು? ಶ್ರೀಕೃಷ್ಣ ಅರ್ಜುನನಿಗೆ ಹಿಂದಿಯೇ ಒಂದು ಮಾತು ಹೇಳಿದ್ದ, ಯುದ್ಧಸ್ವ ವಿಗತ ಜ್ವರ ಅಂತ. ಜ್ವರ ಅಂದ್ರೆ ತಳಮಳ, ಉದ್ವೇಗ. ಯಾವುದೇ ಬಗೆಯ ಉದ್ವೇಗಕ್ಕೂ ಅವಕಾಶ ಕೊಡದೆ ನಿಮಿತ್ತ ಮಾತ್ರನಾಗಿದ್ದುಕೊಂಡು ಯುದ್ಧ ಮಾಡು ಅಂತ ಹೇಳಿದ್ದಾನೆ. ಆದ್ರಿಂದ ಉದ್ವೇಗ ರಹಿತನಾದ ಭಕ್ತನೇ ಭಗವಂತನಿಗೆ ಪ್ರಿಯ. ನಿಜವಾದ ಭಕ್ತನಲ್ಲಿರಬೇಕಾದಂತಹ ಲಕ್ಷಣ ಇಷ್ಟೇ ಅಲ್ಲ, ಇನ್ನೂ ಇದೆ. ಶ್ರೀಕೃಷ್ಣ ಹೇಳ್ತಾನೆ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಯಾವ ಭಕ್ತನು ಅಪೇಕ್ಷೆ ಇಲ್ಲದವನಾಗಿದ್ದಾನೋ, ಶುಚಿಯಾಗಿದ್ದಾನೋ, ದಕ್ಷನಾಗಿದ್ದಾನೋ, ಉದಾಸೀನನಾಗಿದ್ದಾನೋ, ವ್ಯಥೆ ಇಲ್ಲದವನಾಗಿದ್ದಾನೋ, ಎಲ್ಲ ಆರಂಭಗಳನ್ನು ಬಿಟ್ಟಿದ್ದಾನೋ ಅಂತಹ ಭಕ್ತನು ನನಗೆ ಪ್ರಿಯ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇಲ್ಲಿ ಶ್ರೀಕೃಷ್ಣ ನಿಜವಾದ ಭಕ್ತನಲ್ಲಿ ಇರಬೇಕಾದಂತಹ ಇನ್ನೂ 6 ಗುಣಗಳನ್ನು ತಿಳಿಸ್ತಾ ಇದ್ದಾನೆ. ಒಂದನೇದಾಗಿ ಭಕ್ತನಾದವನು ಅಪೇಕ್ಷೆ ಇಲ್ಲದವನಾಗಿರಬೇಕು ಅಂತ ಹೇಳ್ತಾ ಇದ್ದಾನೆ. ನಿಜಕ್ಕೂ ಈ ಮಾತನ್ನು ಕೇಳಿದಾಗ ಜನ ಗಾಬರಿಯಾಗುವ ಸಂಭವ ಇದೆ. ಯಾಕೆಂದ್ರೆ ಯಾವುದ್ರಲ್ಲೂ ಅಪೇಕ್ಷೆ ಇರಬಾರದು ಅಂತ ಹೇಳಿಬಿಟ್ರೆ ಮನುಷ್ಯ ಈ ಜಗತ್ತಿನಲ್ಲಿ ಬದುಕೋದು ಬೇಡವೇ, ಸಂಸಾರ ನಡೆಸೋದು ಬೇಡವೇ ಅಂತ ಹೇಳ್ತಕ್ಕಂತಹ ಪ್ರಶ್ನೆ ಸ್ವಾಭಾವಿಕವಾಗಿ ಹೇಳುತ್ತೆ. ಆದರೆ ಈ ಪ್ರಶ್ನೆ ಹೇಳಬೇಕಾದ ಕಾರಣವೇ ಇಲ್ಲ. ಯಾಕೆಂದ್ರೆ ನಾವು ಇಲ್ಲಿ ಭಕ್ತನ ಲಕ್ಷಣವನ್ನು ನೋಡ್ತಾ ಇದ್ದೇವೆ ಹೊರತು ಪ್ರಾಪಂಚಿಕರ ಲಕ್ಷಣವನ್ನಲ್ಲ. ಇಷ್ಟು ಸಿಕ್ಕಿದರೆ ಮತ್ತಿಷ್ಟು ಬೇಕು ಎಂಬ ಆಸೆ ಉಳ್ಳಂತಹ ಅಪೇಕ್ಷೆ ಪಡತಕ್ಕಂತಹದ್ದೆಲ್ಲ ಪ್ರಾಪಂಚಿಕರ ಲಕ್ಷಣ. ಆದರೆ ಎಷ್ಟು ಸಿಕ್ಕಿದರೆ ಅಷ್ಟೇ ಸಾಕು, ಭಗವಂತನ ಕೃಪೆ ಮಾತ್ರ ಬೇಕೇ ಬೇಕು ಅಂತ ಹೇಳ್ತಕ್ಕಂಥ ಈ ಮನೋಭಾವ ಭಕ್ತನ ಲಕ್ಷಣ. ಪ್ರಾಪಂಚಿಕನಾದವನ ಮನಸ್ಸು ಯಾವಾಗಲೂ ದೇಹ ಸುಖದ ಕಡೆಗೆ ಹಾಗೂ ಇಂದ್ರಿಯ ಸುಖದ ಕಡೆಗೆ ಧಾವಿಸ್ತಾ ಇರುತ್ತೆ. ಆದ್ರಿಂದ ಅವನು ಈ ಲೋಕದ ಹಲವಾರು ವಸ್ತುಗಳನ್ನು ಅಪೇಕ್ಷಿಸಲೇ ಇರ್ತಾನೆ. ಆದರೆ ಭಕ್ತನಾದವನ ಮನಸ್ಸು ಯಾವಾಗಲೂ ಭಗವಂತನ ಕಡೆಗೆ ಧಾವಿಸ್ತಾ ಇರುತ್ತೆ. ಆದ್ರಿಂದ ಅವನ ಮನಸ್ಸಿಗೆ ಪ್ರಾಪಂಚಿಕ ಭೋಗಗಳನ್ನು ಅಪೇಕ್ಷಿಸೋದಕ್ಕೆ ಅವಕಾಶವೇ ಇರೋದಿಲ್ಲ. ಅವನ ಅಪೇಕ್ಷೆಯೆಲ್ಲ ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಳ್ಳುವಲ್ಲಿ ಕೇಂದ್ರೀಕೃತವಾಗಿರುತ್ತದೆ, ಅಥವಾ ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸುವಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಪರಮಾತ್ಮ ಇಲ್ಲದ ಯಾವ ವಸ್ತುವು ಅವನಿಗೆ ಅಪೇಕ್ಷಣೀಯವಲ್ಲ. ಪರಮಾತ್ಮ ಇಲ್ಲದ ಯಾವ ವಸ್ತುವು ಅವನಿಗೆ ಅಪೇಕ್ಷಣೀಯವಲ್ಲ. ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಉದಾಹರಣೆಯನ್ನು ಕೊಡಬಹುದು. ಶ್ರೀರಾಮ ಪಟ್ಟಾಭಿಷಿಕ್ತನಾಗಿದ್ದಾನೆ, ಎಲ್ಲರೂ ಆನಂದದಿಂದ ಇದ್ದಾರೆ. ಈ ಸಂದರ್ಭದಲ್ಲಿ ಶ್ರೀರಾಮ ಸಕಲ ವಾನರ ಭಲ್ಲೂಕ ವೀರರಿಗೆ ವಜ್ರ ವೈಡೂರ್ಯಗಳನ್ನು ಇತ್ತು ಆಶೀರ್ವದಿಸಿ ಪುರಸ್ಕರಿಸ್ತಾನೆ. ಬಳಿಕ ತನ್ನ ಕೊರಳಲ್ಲಿ ಸೂರ್ಯಪ್ರಕಾಶದಂತೆ ಶೋಭಿಸ್ತಾ ಇದ್ದಂತಹ ಮುತ್ತಿನ ಹಾರವೊಂದನ್ನು ತೆಗೆದು ಸೀತಾಮಾತೆಯ ಕೈ ಕೊಟ್ಟು ಹೇಳ್ತಾನೆ, ಸೀತೆ, ಇದನ್ನ ನಿನಗೆ ಯಾರಿಗಿಷ್ಟವೋ ಅವರಿಗೆ ಕೊಡು,
ಅಂತ. ಸೀತೆ ಆ ಹಾರವನ್ನ ಹಿಡಿದುಕೊಂಡು ಸುಗ್ರೀವ, ಅಂಗದ, ಜಾಂಬವಂತ, ಲಕ್ಷ್ಮಣನೇ ಮೊದಲಾದಂತಹ ಎಲ್ಲರನ್ನೂ ಕೂಡ ನೋಡ್ತಾ ಬರ್ತಾಳೆ. ಹಾಗೆಯೇ ನೋಡ್ತಾ ಬರುವಾಗ ಶ್ರೀರಾಮನ ಪದತಲದಲ್ಲಿ ಕೈ ಮುಗಿದು ಕುಳಿತುಕೊಂಡು ರಾಮನಾಮ ಜಪಿಸ್ತಾ ಇದ್ದಂತಹ ಹನುಮಂತನನ್ನು ನೋಡ್ತಾಳೆ. ನೋಡಿ ಮನಸ್ಸಿನಲ್ಲೇ ಯೋಚಿಸ್ತಾಳೆ, ಆಹಾ, ಈತನಿಂದಲೇ ಅಲ್ಲವೇ ನಮಗೆ ಈ ದಿನ ಇಂತಹ ಸುಸಂದರ್ಭ ಒದಗಿರೋದು. ನಾನು ಆ ರಾಕ್ಷಸನ ಸೆರೆಯಲ್ಲಿದ್ದಾಗ ಶ್ರೀರಾಮನ ಮುದ್ರೆಯುಂಗುರವನ್ನು ತಂದುಕೊಟ್ಟು ನನ್ನಲ್ಲಿ ನವಚೇತನವನ್ನು ಉಂಟು ಮಾಡಿದವನು ಈತನೇ ಅಲ್ಲವೇ? ಏಕಾಂಗಿಯಾಗಿದ್ದರೂ ಇಡೀ ಲಂಕೆಯನ್ನ ಅಗ್ನಿಗೆ ಆಹುತಿ ಕೊಟ್ಟವನು ಇವನೇ ಅಲ್ವೇ? ನನ್ನ ಚೂಡಾಮಣಿಯನ್ನ ನನ್ನ ಸ್ವಾಮಿಗೆ ತಲುಪಿಸಿ ಕಪಿಸೇನೆಯನ್ನು ಲಂಕೆಗೆ ತಂದವನು ಈತನೇ ಅಲ್ವೇ? ಶ್ರೀರಾಮಚಂದ್ರ ಇಡೀ ಸೇನೆಯೊಂದಿಗೆ ಮೂರ್ಛೆ ಹೋದಾಗ ಎಲ್ಲರಿಗೂ ಪ್ರಾಣದಾನ ಮಾಡಿದಂತಹ ಸಂಜೀವ ಸ್ವಾಮಿ ಈತನೇ ಅಲ್ವೇ? ಮಹಿರಾವಣನಿಂದ ನನ್ನ ಸ್ವಾಮಿಯನ್ನ ಬಿಡಿಸಿಕೊಂಡು ಬಂದವನು ಈತನೇ ಅಲ್ವೇ? ಸುವರ್ಣಮಯ ರಥದಲ್ಲಿ ಯುದ್ಧಕ್ಕೆ ಬಂದಂತಹ ರಾವಣನ ಎದುರು ತಾನೇ ರಥವಾಗಿ ನಿಂತು ರಾಮನನ್ನ ಹೊತ್ತವನು ಈತನೇ ಅಲ್ವೇ? ಅಗ್ನಿ ಪ್ರವೇಶ ಮಾಡುವುದರಲ್ಲಿದ್ದಂತಹ ಭರತನಿಗೆ ಶ್ರೀರಾಮಚಂದ್ರನ ಆಗಮನವನ್ನು ತಿಳಿಸಿ ಅವನು ಬದುಕಿ ಉಳಿಯುವಂತೆ ಮಾಡಿದವನು ಈತನೇ ಅಲ್ವೇ? ಇಂಥವನಿಗೆ ಈ ಅಮೂಲ್ಯವಾದ ಮುತ್ತಿನ ಹಾರವನ್ನು ಕೊಡಬೇಕಲ್ಲದೆ ಮತ್ಯಾರಿಗೆ ಕೊಡಬೇಕು ಅಂತ ಭಾವಿಸಿ ಜಾನಕಿ ಆ ಮುತ್ತಿನ ಹಾರವನ್ನು ಹನುಮಂತನಿಗೆ ಕೊಡ್ತಾಳೆ. ಹಿರಿಯರು ಕೊಟ್ಟದ್ದನ್ನು ವಲ್ಲೆ ಅನ್ನದೇ ಎರಡೂ ಕೈ ನೀಡಿ ಮುತ್ತಿನ ಹಾರವನ್ನು ತೆಗೆದುಕೊಳ್ಳುತ್ತಾನೆ ಹನುಮಂತ. ಆದರೆ ಹೇಳ್ತಾನೆ, ಅಮ್ಮ, ನನಗೆ ಬೇಕಾದ ಶ್ರೀರಾಮನ ಪಾದಸೇವೆ ಮಾತ್ರ, ನನಗ್ಯಾಕೆ ಈ ಮುತ್ತಿನ ಹಾರ ಅಂತ. ಅದಕ್ಕೆ ಸೀತಾದೇವಿ ಹೇಳ್ತಾಳೆ, ಆಂಜನೇಯ, ಈ ಹಾರವನ್ನು ಸಾಕ್ಷಾತ್ ರಾಮಚಂದ್ರ ಮೂರ್ತಿಯೇ ತಮ್ಮ ಕೊರಳಿನಿಂದ ತೆಗೆದುಕೊಟ್ಟಿದ್ದಾರೆ, ಇಟ್ಕೋ ಅಂತ. ಆಗ ಹನುಮಂತ ಒಂದೊಂದೇ ಮುತ್ತನ್ನ ಕಿತ್ತು ತನ್ನ ಕಿವಿಯ ಹತ್ತಿರ ಹಿಡಿದು ನೋಡಿ ಅದನ್ನ ಎಸೀತಾ ಹೇಳ್ತಾನೆ, ತಾಯಿ, ಈ ಹಾರ ರಾಮನ ಕೊರಳಿನಿಂದ ಬಂದಿರಬಹುದು, ಆದರೆ ಯಾವ ಮುತ್ತಿನಲ್ಲೂ ರಾಮನಾಮ ಕೇಳಿ ಬರ್ತಾ ಇಲ್ವಲ್ಲ ಅಂತ. ಇಲ್ಲಿನ ಸ್ವಾರಸ್ಯವನ್ನು ನಾವು ನೋಡಬೇಕು. ಹನುಮಂತನಿಗೆ ಸಾಕ್ಷಾತ್ ರಾಮನ ಕೊರಳಿನಿಂದ ಬಂದಂತ ಹಾರವನ್ನು ಸಾಕ್ಷಾತ್ ಸೀತಾಮಾತೆಯೇ ಕೊಟ್ಟಿದ್ರು. ಅದು ಹನುಮಂತನಿಗೆ ಅಪೇಕ್ಷಣೀಯವಾದ ವಸ್ತುವಾಗಲಿಲ್ಲ. ಯಾಕೆ? ಯಾವ ಮುತ್ತಿನಲ್ಲೂ ರಾಮನಾಮ ಇಲ್ಲವಲ್ಲ, ಅದಕ್ಕೆ. ಹನುಮಂತನ ಪಾಲಿಗೆ ರಾಮನಾಮ ಮಾತ್ರವೇ ಅಪೇಕ್ಷಣೀಯ. ಇತರ ಎಲ್ಲ ಭೋಗ ವಸ್ತುಗಳ ವಿಷಯದಲ್ಲಿ ಅವನು ಅನಪೇಕ್ಷ. ಹೀಗೆ ಈ ಉದಾಹರಣೆಯ ಮೂಲಕ ನಾವು ನಿಜವಾದ ಭಕ್ತ ಹೇಗೆ ತನ್ನ ಪ್ರೀತಿ ಪಾತ್ರನಾದ ಭಗವಂತನೊಬ್ಬನನ್ನ ಬಿಟ್ಟು ಇನ್ನೇನನ್ನೂ ಅಪೇಕ್ಷಿಸೋದಿಲ್ಲ ಅನ್ನೋದನ್ನು ಕಾಣಬಹುದಾಗಿದೆ. ದಾಸವರೇಣ್ಯರಾದ ಪುರಂದರದಾಸರಂತೂ ಈ ವಿಷಯದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ. ಅದೇ ಹಾಡು ಯಾವುದದು? ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ, ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವಂದಿದರೆ ಸಾಕೋ, ನಾಮದ ಬಲವಂದಿದರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ. ಪುರಂದರದಾಸರಿಗೆ ಭಗವಂತನೂ ಬೇಡವಂತೆ, ಭಗವಂತನ ಹಂಗೂ ಬೇಡವಂತೆ. ಅವರಿಗೆ ಕೇವಲ ಭಗವಂತನ ನಾಮದ ಬಲ ಹೊಂದಿದ್ರೆ ಸಾಕಂತೆ. ನಿಜ,
ಭಗವದಾನಂದದಿಂದ ಮತ್ತನಾಗಿರುವ ಭಕ್ತನಿಗೆ ಇನ್ನೇನು ತಾನೇ ಅಪೇಕ್ಷಣೀಯವಾದೀತು. ಪುರಂದರದಾಸರು ಭಕ್ತನ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಈ ಹಾಡಿನಲ್ಲಿ ಇನ್ನೂ ಚೆನ್ನಾಗಿ ವರ್ಣಿಸಿದ್ದಾರೆ ಅವರು. ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ, ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ. ಇಕ್ಕಿದವರಿಗುಂಟು ಮದದಲ್ಲಿ ಸೋಕಿದರೇನುಂಟು, ಇಕ್ಕಿದವರಿಗುಂಟು ಮದದಲ್ಲಿ ಸೋಕಿದರೇನುಂಟು. ರಕ್ಕಸಾಂತಕ ಲಕುಮಿಪತಿಯ ಮರೆಪೋಕವರಾದ ಶಿಷ್ಟ ಭಕುತರಿಗೆ ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ, ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ. ದೊರೆಯಾದರೂ ಸರಿಯೇ ನಮಗೆ ತಿರುಕನಾದರೂ ಸರಿಯೇ, ದೊರೆಯಾದರೂ ಸರಿಯೇ ನಮಗೆ ತಿರುಕನಾದರೂ ಸರಿಯೇ. ಸರಸ ವಿರಸದಿ ನುಡಿದರೇನು ನರಹರಿಪದ ಕಮಲವನಿರುತ ಭಜಿಪರಿಗೆ ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ, ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ. ಪೊಟ್ಟಿಸಿದ ಪ್ರಭುವು ನಮಗೆ ಹೊಟ್ಟೆಗೆ ಕೊಡದಿಹನೆ, ಪೊಟ್ಟಿಸಿದ ಪ್ರಭುವು ನಮಗೆ ಹೊಟ್ಟೆಗೆ ಕೊಡದಿಹನೆ. ಬೆಟ್ಟದೊಡೆಯ ನಮ್ಮ ಪುರಂದರ ವಿಠಲನ ಗಟ್ಟಿಯಾಗಿ ನಂಬಿದ ಭಕುತರಿಗೆ ಕೊಟ್ಟವನು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ, ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ, ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ. ಪುಟ್ಟಿಸಿದ ಪ್ರಭುವು ನಮಗೆ ಹೊಟ್ಟೆಗೆ ಕೊಡದಿರುವನೇ. ಶ್ರೀರಾಮಕೃಷ್ಣರ ನಿರ್ಯಾಣದ ನಂತರ ಶ್ರೀಮಾತೆ ಶಾರದಾದೇವಿಯವರು ಯಾವ ರೀತಿಯಲ್ಲಿ ಜೀವನ ನಡೆಸಬೇಕು, ಕೈಯಲ್ಲಿ ಕಾಸಿಲ್ಲ, ಸ್ವಂತದ್ದು ಅಂತ ಹೇಳ್ತಕ್ಕಂತಹದ್ದೇನೂ ಇಲ್ಲ. ಆದರೂ ಕೂಡ ಶ್ರೀರಾಮಕೃಷ್ಣರು ಶರೀರವನ್ನು ಬಿಡಬೇಕಾದ್ರೆ ಮೊದಲು ಶಾರದೆಯನ್ನು ಕರೆದು ಹೇಳ್ತಾರೆ, ನೋಡು ಕಾಮಾರಪುರದಲ್ಲೇ ಇರು, ಮತ್ತು ಊಟಕ್ಕಾಗಿ ಅವರಿವ್ರನ್ನ ಕೇಳೋದಕ್ಕೆ ಹೋಗಬೇಡ, ನೀನೇ ಅಗದು ಸ್ವಲ್ಪ ಸೊಪ್ಪು ಸದೆಯನ್ನು ಬೆಳೆಸಿಕೊ, ಸೊಪ್ಪು ಬೇಯಿಸಿಕೊಂಡಾದರೂ ತಿನ್ನು, ಅವರಿವ್ರನ್ನ ಕೇಳೋದಕ್ಕೆ ಹೋಗಬೇಡ. ಆದರೆ ಶ್ರೀಮಾತೆ ಶಾರದಾದೇವಿಯವರಿಗೆ ಆಮೇಲೆ ಎಲ್ಲ ಅನುಕೂಲತೆಗಳು ಹೇಗೆ ಬರತೊಡಗಿದ್ವು. ಆಮೇಲೆ ಇವತ್ತಂತೂ ಶ್ರೀಮಾತೆ ಶಾರದಾದೇವಿಯವ್ರನ್ನ ಯಾವ ರೀತಿಯಲ್ಲಿ ನಾವು ಆರಾಧಿಸ್ತಾ ಇದ್ದೇವೆ ಅಂತ ಅನ್ನೋದು ನಮಗೆ ಗೊತ್ತು. ಹೀಗೆ ಭಗವಂತನ ಮೇಲೆ ನಿರ್ಭರರಾಗಿ ಬದುಕು ನಡೆಸುವಂತಹ ಭಾಗ್ಯ
ಅತ್ಯಂತ ಅದ್ಭುತವಾದದ್ದು. ಆ ಭಗವಂತ ಕಾಪಾಡತಕ್ಕಂಥ ಬಗೆ ಕೂಡ ಅಷ್ಟೇ ಅದ್ಭುತವಾದದ್ದು. ಇವತ್ತು ಶ್ರೀರಾಮಕೃಷ್ಣ ಮಠದ ಎಲ್ಲ ಸನ್ಯಾಸಿಗಳು ಚಕ್ರವರ್ತಿಗಳೋಪಾದಿಯಲ್ಲಿ ಆನಂದವಾಗಿ ಇರತಕ್ಕಂಥದ್ದನ್ನು ಕಂಡಾಗ ಭಗವಂತ ಏನು ಕಡಿಮೆ ಮಾಡ್ತಾನೆ, ಯಾವುದಕ್ಕೆ ಕಡಿಮೆ ಮಾಡ್ತಾನೆ ಅಂತ ಇಲ್ಲಿಯವರೆಗೆ ಹೇಳಿ, ಮುಂದಿನದನ್ನ ಶ್ರೀಕೃಷ್ಣನ ಕೃಪೆಯಿಂದ ನಾಳೆ ಸಂಜೆ ಹೇಳ್ತೇನೆ. ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.